ಪ್ರಿಯ ವಿದ್ಯಾರ್ಥಿಗಳೇ, ಶುಭ ಮಧ್ಯಾಹ್ನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು BCOS 186 ವೈಯಕ್ತಿಕ ಮಾರಾಟ ಮತ್ತು ಮಾರಾಟಗಾರಿಕೆಯಲ್ಲಿ ಬ್ಲಾಕ್ 1 ವೈಯಕ್ತಿಕ ಮಾರಾಟ ಮತ್ತು ಮಾರಾಟ ನಿರ್ವಹಣೆಯ ಘಟಕ 3 ಮಾರಾಟ ನಿರ್ವಹಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಈ ದಿನ ನಾವು ಮಾರಾಟ ನಿರ್ವಹಣೆ ಅಥವಾ ಸೇಲ್ಸ್ ಮ್ಯಾನೇಜ್ಮೆಂಟ್ನ ಉದ್ದೇಶಗಳು, ಅದರ ಒಂದು ಕಿರು ಪರಿಚಯ, ಜೊತೆಗೆ ಈ ಮಾರಾಟ ನಿರ್ವಹಣೆಯು ಹೇಗೆ ವಿಕಾಸವಾಯಿತು, ಮಾರಾಟ ನಿರ್ವಹಣೆಯ ಅರ್ಥ, ಮಾರಾಟ ನಿರ್ವಹಣೆಯ ಪ್ರಾಮುಖ್ಯತೆಗಳು, ಮಾರಾಟ ನಿರ್ವಹಣೆಯ ವ್ಯಾಪ್ತಿ ಹಾಗೂ ಮಾರಾಟಗಾರರಲ್ಲಿಯ ವಿಧಗಳು, ಜೊತೆಗೆ ಮಾರಾಟ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸ, ಹಾಗೆಯೇ ಮಾರಾಟ ನಿರ್ವಹಣೆ ಹಾಗೂ ಅದರ ಪ್ರಕ್ರಿಯೆ, ಮಾರಾಟ ನಿರ್ವಹಣೆಯ ಪ್ರವೃತ್ತಿಗಳನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳುತ್ತೇವೆ. ಈಗ ಈ ಒಂದು ಘಟಕ 3 ಮಾರಾಟ ನಿರ್ವಹಣೆಯ ಉದ್ದೇಶಗಳನ್ನು ಚರ್ಚಿಸೋಣ. ಈ ಘಟಕವನ್ನು ನಾವು ಅಧ್ಯಯನ ಮಾಡಿದ ನಂತರ ಮಾರಾಟ ನಿರ್ವಹಣೆಯ ವಿಕಸನ, ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ವಿವರಿಸಬಹುದು. ನಾವು ಮಾರಾಟ ನಿರ್ವಹಣೆಯ ವ್ಯಾಪ್ತಿಯನ್ನು ಕೂಡ ಈ ಘಟಕ 3 ಮಾರಾಟ ನಿರ್ವಹಣೆಯಲ್ಲಿ ಚರ್ಚಿಸುತ್ತೇವೆ. ನಾವು ಮಾರಾಟ ವ್ಯವಸ್ಥಾಪಕರ ಪಾತ್ರವನ್ನು ವಿವರಿಸಬಹುದು ಹಾಗೂ ಅದರ ವಿಧಿವಿಧಾನಗಳನ್ನು ಕೂಡ ಇಲ್ಲಿ ತಿಳಿದುಕೊಳ್ಳುತ್ತೇವೆ. ನಾವು ಹೇಗೆ ಮಾರಾಟ ಮತ್ತು ಮಾರ್ಕೆಟಿಂಗ್ ಆಗುತ್ತದೆ, ಜೊತೆಗೆ ಅವೆರಡರ ನಡುವಿನ ವ್ಯತ್ಯಾಸವನ್ನ ನಾವು ಈ ಘಟಕ 3ರಲ್ಲಿ ಅರ್ಥೈಸಿಕೊಳ್ಳುತ್ತೇವೆ. ಜೊತೆಗೆ ಮಾರಾಟ ನಿರ್ವಹಣೆಯ ಪ್ರಕ್ರಿಯೆಯನ್ನು ಕೂಡ ಈ ಘಟಕ 3 ಸೇಲ್ಸ್ ಮ್ಯಾನೇಜ್ಮೆಂಟ್ ಅಲ್ಲೇ ನಾವು ಚರ್ಚಿಸುತ್ತೇವೆ. ಈಗ ಈ ಮಾರಾಟ ನಿರ್ವಹಣೆ ಅಥವಾ ಸೇಲ್ಸ್ ಮ್ಯಾನೇಜ್ಮೆಂಟ್ನ ಒಂದು ಕಿರು ಪರಿಚಯವನ್ನು ನೋಡೋಣ. ಈ ಘಟಕವು ಮಾರಾಟ ನಿರ್ವಹಣೆಯ ಮೂಲಭೂತ ಅಂಶಗಳನ್ನು ನಿಮಗೆ ಪರಿಚಯಿಸುತ್ತದೆ. ವಿಕಸನ, ಅರ್ಥ ಮತ್ತು ವ್ಯಾಪಾರದ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುತ್ತದೆ. ಮಾರಾಟವು ಸಂಸ್ಥೆಗೆ ಆದಾಯವನ್ನು ತರುವ ಮಾರ್ಕೆಟಿಂಗ್ನ ಏಕೈಕ ಕಾರ್ಯವಾಗಿದೆ ಮತ್ತು ಆದ್ದರಿಂದ ವಸ್ತುಗಳ ಸಂಪೂರ್ಣ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟ ನಿರ್ವಹಣೆ ವಹಿಸುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಮಾರಾಟ ನಿರ್ವಾಹಕರು ತಮ್ಮ ಸಂಸ್ಥೆಗಳಿಗೆ ಮಾರಾಟ ನಿರ್ವಹಣಾ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ಬಳಸುತ್ತಾರೆ. ಮಾರಾಟಗಾರರು ಸಂಸ್ಥೆ ಮತ್ತು ಅದರ ಗ್ರಾಹಕರ ನಡುವಿನ ಲಿಂಕ್ ಮಾಡುವ ಪಿನ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅವರು ಕಂಪನಿಗಳ ಮುಖಗಳಾಗಿ, ಹೀಗಾಗಿ ಕಂಪನಿಗಳ ಒಳಗೆ ಮತ್ತು ಹೊರಗೆ ಅವರ ಪ್ರಯತ್ನಗಳನ್ನು ಸಂಘಟಿಸುವುದು ಜೊತೆಗೆ ನಿರ್ದೇಶಿಸುವುದು ಬಹಳ ಮುಖ್ಯ. ಯಾವುದೇ ಮಾರಾಟ ಸಂಸ್ಥೆಯಲ್ಲೂ ಕೂಡ ಮಾರಾಟವೇ ಮುಖ್ಯ ಮಾರ್ಕೆಟಿಂಗ್ ಆದಾಯವನ್ನು ತರುವ ಮುಖ್ಯ ಅಂಗವಾಗಿದೆ. ಆ ಆದಾಯವನ್ನು ತರುವ ಮುಖ್ಯ ಅಂಗವಾಗಿರುವುದರಿಂದ ಮಾರಾಟವನ್ನು ನಾವು ಹೇಗೆ ವಿನ್ಯಾಸಗೊಳಿಸುತ್ತೇವೆ, ಮಾರಾಟದಲ್ಲಿ ಯಾವ ಯಾವ ಯೋಜನೆಗಳಾಗಿರಬಹುದು, ಸಂಘಟಿಸುವುದಾಗಿರಬಹುದು ಅಥವಾ ನಿರ್ದೇಶಿಸುವುದಾಗಿರಬಹುದು, ಕಂಪ್ಲೀಟ್ ಎಲ್ಲವೂ ಕೂಡ ಈ ಒಂದು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಮಾರಾಟ ನಿರ್ವಹಣೆಯಲ್ಲಿ ಒಳಗೊಂಡಿರುತ್ತದೆ. ಮಾರಾಟ ವಿಭಾಗದೊಳಗೆ ಪರಿಣಾಮಕಾರಿ ಸಂವಹನಕ್ಕಾಗಿ ಮಾರಾಟ ವ್ಯವಸ್ಥಾಪಕರು ಔಪಚಾರಿಕ ಮತ್ತು ಅನೌಪಚಾರಿಕ ರಚನೆಗಳನ್ನು ರಚಿಸುತ್ತಾರೆ. ಸಂಸ್ಥೆಗಳ ಹೊರಗಿರುವಾಗ ಮಾರಾಟ ವ್ಯವಸ್ಥಾಪಕರು ತಮ್ಮ ಬ್ರ್ಯಾಂಡ್ಗಳಿಗಾಗಿ ಪರಿಣಾಮಕಾರಿ ವಿತರಣಾ ಜಾಲಗಳನ್ನು ನಿರ್ಮಿಸುತ್ತಾರೆ ಮತ್ತು ಅದರ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಾರೆ. ಈ ಘಟಕದಲ್ಲಿ ಮಾರಾಟ ನಿರ್ವಹಣೆಯ ವಿಕಸನ, ವ್ಯಾಖ್ಯಾನ, ವ್ಯಾಪ್ತಿ ಹಾಗೂ ಪ್ರಾಮುಖ್ಯತೆಯ ಬಗ್ಗೆ ನಾವು ಇಲ್ಲಿ ಕಲಿಯುತ್ತೇವೆ. ನೀವು ವಿವಿಧ ರೀತಿಯ ಮಾರಾಟಗಾರರು ಮತ್ತು ಮಾರಾಟ ನಿರ್ವಹಣಾ ಪ್ರಕ್ರಿಯೆಯ ಬಗ್ಗೆ ಕೂಡ ಇದೇ ಒಂದು ಘಟಕ ಮಾರಾಟ ನಿರ್ವಹಣೆಯಲ್ಲಿ ಕಲಿಯುತ್ತೀರಿ. ಮಾರಾಟ ನಿರ್ವಹಣಾ ಕಾರ್ಯವು ಪ್ರಾಥಮಿಕವಾಗಿ 3 ಮೂಲಭೂತ ಕಾರ್ಯಗಳನ್ನು ಸಾಧಿಸಲು ಇಲ್ಲಿ ಪ್ರಯತ್ನಿಸುತ್ತದೆ. ಅದರಲ್ಲಿ ಮುಖ್ಯವಾದುದು, ಅವುಗಳಲ್ಲಿ ಮೊದಲನೆಯದು
ಮಾರಾಟದ ಪ್ರಮಾಣ, ಎಷ್ಟು ನಾವು ಮಾರಾಟವನ್ನ ಮಾಡುತ್ತೇವೆ. ಜೊತೆಗೆ ಲಾಭ ಗರಿಷ್ಠಗೊಳಿಸುವಿಕೆ, ಯಾವುದೇ ಒಂದು ಸಂಸ್ಥೆಗೂ ಮಾರಾಟ ಮಾಡುವುದು ಒಂದು ಸುಲಭದ ಕೆಲಸವಾದರೂ ಲಾಭದಲ್ಲಿ ಮಾರಾಟ ಮಾಡುವುದು, ಉನ್ನತ ಬೆಳವಣಿಗೆಗೆ ಅದನ್ನು ಮುನ್ನುಗ್ಗುವುದು ಒಂದು ಮಾರಾಟ ಸಂಸ್ಥೆಯ ಮುಖ್ಯ ಗುರಿಗಳಾಗಿರುತ್ತದೆ. ಈ ಮೂರೂ ಗುರಿಗಳನ್ನು ಸಾಧಿಸುವ ಅಧಿಕಾರವನ್ನು ಉನ್ನತ ಮಟ್ಟದ ನಿರ್ವಹಣೆಯಿಂದ ಮಾರ್ಕೆಟಿಂಗ್ ನಿರ್ವಹಣೆಯ ಮೂಲಕ ಮಾರಾಟ ನಿರ್ವಹಣೆಗೆ ನಿಯೋಜಿಸಲಾಗಿದೆ. ಸಂಸ್ಥೆಯಲ್ಲಿ ಬರುವ ಎಲ್ಲ ಕಾರ್ಯ ಹಾಗೂ ಕಾರ್ಯಕ್ರಮಗಳನ್ನು ನಾವು ಗುರಿ ಮುಟ್ಟಲು ಮಾಡಬೇಕಾದರೆ ನಿರ್ವಹಣೆ ಅತ್ಯಗತ್ಯ. ನಾವು ಹೇಗೆ ನಿರ್ವಹಣೆ ಮಾಡುತ್ತೇವೆ ಎಂದು ತಿಳಿದ ನಂತರ ಹಾಗೂ ಅದರ ಒಂದು ಮೇಲೆಯೇ ಎಲ್ಲ ಮಾರ್ಕೆಟಿಂಗ್ ಆಕ್ಟಿವಿಟಿಗಳು ಕೂಡ ಲಾಭವನ್ನ ಸಂಸ್ಥೆಗೆ ತಂದುಕೊಡುತ್ತದೆ. ಈಗ ಈ ಒಂದು ಮಾರಾಟ ಹೇಗೆ ವಿಕಸನವಾಯಿತು, ಯಾವಾಗ ಇದು ಸೃಷ್ಟಿಯಾಯಿತು, ಜೊತೆಗೆ ಹೇಗೆ ಇದು ನಂತರ ಬದಲಾವಣೆಯಾಯಿತು ಎಂಬುದನ್ನು ಇವಾಗ ತಿಳಿದುಕೊಳ್ಳೋಣ. ಈಗ ಮಾರಾಟ ನಿರ್ವಹಣೆಯು ಕೈಗಾರಿಕಾ ಕ್ರಾಂತಿಯ ಪೂರ್ವ ಯುಗದಲ್ಲಿ ಹೇಗಿತ್ತು ಎಂದು ಅರಿತುಕೊಳ್ಳೋಣ. ಕೈಗಾರಿಕಾ ಕ್ರಾಂತಿಯ ಮೊದಲು ಆರ್ಥಿಕ ಸನ್ನಿವೇಶವು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಂದ ಉತ್ತಮ ಪ್ರಾಬಲ್ಯ ಹೊಂದಿತ್ತು. ಅವರ ಗಮನವು ಯಾವಾಗಲೂ ಸಹ ಸ್ಥಳೀಯ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವುದಾಗಿತ್ತು. ಇಂತಹ ಸೆಟಪ್ನಲ್ಲಿ ಉತ್ಪಾದನೆ ಮತ್ತು ಮಾರಾಟ ಕಾರ್ಯಗಳನ್ನು ಒಬ್ಬನೇ ವ್ಯಕ್ತಿ ವಹಿಸಿಕೊಂಡಿರುತ್ತಾನೆ. ಸಣ್ಣ ಪ್ರಮಾಣದ ವ್ಯವಹಾರಗಳು ಎದುರಿಸುತ್ತಿರುವ ಪ್ರಮುಖ ಸವಾಲು ಗ್ರಾಹಕರ ಬೇಡಿಕೆಗಳನ್ನು ಪೂರೈಸಲು ಸಾಕಷ್ಟು ಉತ್ಪಾದಿಸುವುದಾಗಿತ್ತು. ಹೀಗಾಗಿ ಉತ್ಪಾದನಾ ಸಮಸ್ಯೆಗಳ ಮೇಲೆ ಹೆಚ್ಚು ಗಮನ ಹರಿಸಲಾಯಿತು ಮತ್ತು ಉತ್ಪಾದನೆಯು ನಡೆಯುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಒಂದು ಗ್ರಾಹಕರ ಆದೇಶಗಳನ್ನು ಸ್ವೀಕರಿಸಿದ ಕಾರಣ ಮಾರಾಟಕ್ಕೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಈ ಒಂದು ಕೈಗಾರಿಕಾ ಕ್ರಾಂತಿಯ ಪೂರ್ವ ಯುಗದಲ್ಲಿ ನಾವು ಮುಖ್ಯವಾದ ಗಮನವಾದ ಅಂಶ ಯಾವುದೆಂದರೆ ಇದು ಕೇವಲ ಸ್ಥಳೀಯ ಗ್ರಾಹಕರ ಅಗತ್ಯತೆಗಳನ್ನು ಮಾತ್ರ ಪೂರೈಸುತ್ತಿತ್ತು. ಇಲ್ಲಿ ಗ್ರಾಹಕರ ಸಂಖ್ಯೆ ಕಮ್ಮಿ ಇದ್ದದ್ದರಿಂದ ಗ್ರಾಹಕರ ಬೇಡಿಕೆಗಳನ್ನು ಪೂರೈಸಲು ಎಲ್ಲ ಉತ್ಪಾದನಾ ಕೈಗಾರಿಕೆಗಳಿಗೆ ಇದು ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ. ಆ ನಂತರ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇಂಗ್ಲೆಂಡ್ನಲ್ಲಿ ನಡೆದ 1760ರಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯು ವ್ಯಾಪಾರಗಳಿಗೆ ಮಾರ್ಕೆಟಿಂಗ್ ದೃಶ್ಯದಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳನ್ನು ತಂದಿದೆ. ಆಧುನಿಕ ಯಂತ್ರಗಳ ಸಹಾಯದಿಂದ ಕಾರ್ಖಾನೆಗಳಲ್ಲಿ ಸರಕುಗಳ ಬೃಹತ್ ಉತ್ಪಾದನೆಯನ್ನ ಪ್ರಾರಂಭಿಸಲಾಯಿತು. ಯಾವುದರ ನಂತರ? ಕೈಗಾರಿಕಾ ಕ್ರಾಂತಿಯ ನಂತರ. ಇದರಿಂದಾಗಿ ವ್ಯಾಪಾರಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹೊಸ ಮಾರುಕಟ್ಟೆಯನ್ನು ಹುಡುಕಲು ಇದು ಒಂದು ಮೂಲ ಕಾರಣವಾಯಿತು. ಕಾರ್ಖಾನೆಗಳು ಉತ್ಪಾದಿಸುವ ಬೃಹತ್ ಪ್ರಮಾಣವನ್ನು ಹೀರಿಕೊಳ್ಳುವಷ್ಟು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಬೇಡಿಕೆಯೂ ಸಹ ಇರಲಿಲ್ಲ. ಹೀಗಾಗಿ ಹೆಚ್ಚುವರಿ ಉತ್ಪನ್ನವನ್ನು ಹೀರಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಮಾರಾಟದ ಅಗತ್ಯವು ಹೊರಹೊಮ್ಮಿತು. ಆದರೆ ಕೈಗಾರಿಕಾ ಕ್ರಾಂತಿಯ ಪೂರ್ವ ಯುಗದಲ್ಲಿ ಕೇವಲ ಉತ್ಪಾದನೆಗೆ ಹೆಚ್ಚು ಗಮನಾರ್ಹ ಕೊಟ್ಟಿದ್ದರಿಂದ ಸ್ಥಳೀಯ ಗ್ರಾಹಕರ ಅಗತ್ಯತೆಗಳನ್ನು ಮಾತ್ರ ಪೂರೈಸುತ್ತಿತ್ತು. ಜೊತೆಗೆ ಯಾವುದೇ ತಂತ್ರಜ್ಞಾನಗಳು ಅಥವಾ ಆಧುನಿಕ ಯಂತ್ರಗಳನ್ನು ನಾವು ಕೈಗಾರಿಕಾ ಕ್ರಾಂತಿಯ ಪೂರ್ವ ಯುಗದಲ್ಲಿ ಬಳಸುತ್ತಿರಲಿಲ್ಲ. ಇದಕ್ಕಾಗಿ ಯಾವುದೇ ಹೊಸ ಮಾರುಕಟ್ಟೆಯನ್ನು ಹುಡುಕುವ ಒಂದು ಪರಿಸ್ಥಿತಿಯೂ ಕೂಡ ಇರಲಿಲ್ಲ. ಆದರೆ ಕೈಗಾರಿಕಾ ಕ್ರಾಂತಿಯ ನಂತರ ಹೊಸ ಮಾರುಕಟ್ಟೆಗಳನ್ನ ಹುಡುಕಿ ಹೊಸ ಗ್ರಾಹಕರನ್ನ ತೃಪ್ತಿಪಡಿಸುವುದು ಒಂದು ದೊಡ್ಡ ಮಟ್ಟದ ಕಾರಣವಾಗಿತ್ತು. ಹೀಗಾಗಿ ಹೆಚ್ಚುವರಿ ಉತ್ಪನ್ನವನ್ನ ಹೀರಿಕೊಳ್ಳುವುದಾಗಿರಬಹುದು ಅಥವಾ ಖಚಿತಪಡಿಸಿಕೊಳ್ಳಲು ಮಾರಾಟದ ಅಗತ್ಯವು ಇಲ್ಲಿ ಆಚೆ ಬಂದಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಾರನನ್ನು ನೇಮಿಸಿಕೊಳ್ಳುವುದು ಮತ್ತು ಕಟ್ಟಡ ಹಾಗೂ ಯಂತ್ರೋಪಕರಣಗಳು ಮುಂತಾದ ಸ್ಥಿರ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು ವ್ಯವಹಾರದ ದೃಶ್ಯದಲ್ಲಿ ಪ್ರಾಬಲ್ಯ ಸಾಧಿಸಿದ ಇತರ ಕಾರ್ಯಾಚರಣೆಯ ಸಮಸ್ಯೆಗಳಾಗಿದ್ದು, ಇದಕ್ಕಾಗಿ ದೊಡ್ಡ ಹಣವನ್ನು ಸಂಗ್ರಹಿಸಬೇಕಾಗಿತ್ತು. ಹೀಗಾಗಿ ಸಂಘಟನೆಯ ಕಾರ್ಪೊರೇಟ್ ರೂಪವನ್ನು ಅಳವಡಿಸಿಕೊಳ್ಳಲು ಅನೇಕ ಸಂಸ್ಥೆಗಳನ್ನು ಒತ್ತಾಯಿಸುತ್ತದೆ. ಕಾರ್ಯಾಚರಣೆಗಳ ಪ್ರಮಾಣವು ಬಹುಪಟ್ಟು ಹೆಚ್ಚಿದಾಗಿನಿಂದ ಹಣಕಾಸು ಇಲಾಖೆ, ಉತ್ಪಾದನಾ ಇಲಾಖೆ, ಸಿಬ್ಬಂದಿ ವಿಭಾಗ, ಮಾರಾಟ ವಿಭಾಗಗಳಂತಹ ಪ್ರತ್ಯೇಕ ಕ್ರಿಯಾತ್ಮಕ ವಿಭಾಗಗಳು ಕೈಗಾರಿಕಾ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದವು. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ,
ಕೈಗಾರಿಕಾ ಕ್ರಾಂತಿಯ ನಂತರ ಹಲವಾರು ಬದಲಾವಣೆಗಳು ಮಾರ್ಕೆಟಿಂಗ್ ದೃಶ್ಯದಲ್ಲಿ ಕಂಡುಬಂದಿದೆ. ಆದರೆ ಮುಖ್ಯವಾಗಿ ಕಾರ್ಯಾಚರಣೆಗಳ ಪ್ರಮಾಣವು ತುಂಬಾ ಹೆಚ್ಚು ಆಗಿದ್ದರಿಂದ ಇಲ್ಲಿ ನಾವು ಮಾರುಕಟ್ಟೆಯ ವಿಧಿವಿಧಾನಗಳು ಅಥವಾ ಆಕ್ಟಿವಿಟೀಸ್ನ ನಾವು ಡಿಪಾರ್ಟ್ಮೆಂಟ್ಗಳಾಗಿ ಮಾಡಲೇಬೇಕಾಗಿತ್ತು. ಅದಕ್ಕಾಗಿ ಹಣಕಾಸು ಇಲಾಖೆ, ಉತ್ಪಾದನಾ ಇಲಾಖೆ, ಸಿಬ್ಬಂದಿ ವರ್ಗ ಹೀಗೆ ಅನೇಕ ವಿಭಾಗಗಳಾಗಿ ವಿಂಗಡಿಸಿ ಪ್ರತ್ಯೇಕ ವಿಭಾಗಗಳಲ್ಲೂ ಕೂಡ ಗಮನಾರ್ಹಕ್ಕಾಗಿ ಮ್ಯಾನೇಜರ್ಗಳನ್ನ ನೇಮಿಸಿ ಅಲ್ಲಿನ ಒಂದು ಕೆಲಸವನ್ನ ನಿರ್ವಹಿಸುವುದು ಮಾರಾಟ ನಿರ್ವಹಣೆಯ ಒಂದು ಪ್ರಮುಖ ಪಾತ್ರವಾಗಿದೆ. ಮಾರಾಟ ವಿಭಾಗದ ಸ್ಥಾಪನೆಯು ಸಂಸ್ಥೆಗಳಿಗೆ ತಮ್ಮ ಮಾರುಕಟ್ಟೆಗಳ ವಿಸ್ತರಣೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಹಾಯ ಮಾಡಿತು. ಸರಕುಗಳನ್ನು ಸಣ್ಣ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಲಾಯಿತು ಮತ್ತು ನಂತರ ಅವರ ಕಡೆಯಿಂದ ಅಂತಿಮ ಬಳಕೆದಾರರಿಗೆ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡಲಾಯಿತು. ನಂತರ ಸಗಟು ವ್ಯಾಪಾರಿಗಳು ಅಸ್ತಿತ್ವಕ್ಕೆ ಬಂದರು. ಅವರು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿದರು. ಅದನ್ನು ಅಂತಿಮವಾಗಿ ಅಂತಿಮ ಬಳಕೆದಾರರಿಗೆ ಮಾರಾಟ ಮಾಡಿದ ಚಿಲ್ಲರೆ ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡಿದರು. ಈಗ ನಾವು ಇಲ್ಲಿ ಸಣ್ಣ ಚಿಲ್ಲರೆ ವ್ಯಾಪಾರಿಗಳಾಗಿರಬಹುದು ಅಥವಾ ದೊಡ್ಡ ಸಗಟು ವ್ಯಾಪಾರಿಗಳ ಒಂದು ಅಸ್ತಿತ್ವಕ್ಕೆ ಈ ಒಂದು ಕೈಗಾರಿಕಾ ಕ್ರಾಂತಿಯು ಮುಖ್ಯ ಒಂದು ಕಾರಣವನ್ನ ತಂದುಕೊಟ್ಟಿದೆ. ಅಂತಿಮವಾಗಿ ಬಳಕೆದಾರರಿಗೆ ಮಾರಾಟ ಮಾಡಿದ ಚಿಲ್ಲರೆ ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಮಾರಾಟವನ್ನ ಮಾಡಿದರು. ಯಾರು? ಸಗಟು ವ್ಯಾಪಾರಿಗಳು. ಹಲವಾರು ಮಧ್ಯವರ್ತಿಗಳ ಹೊರಹೊಮ್ಮುವಿಕೆಯೂ ಕೂಡ ವ್ಯವಹಾರಗಳಿಗೆ ಅಂತಿಮ ಗ್ರಾಹಕರೊಂದಿಗೆ ಸಂವಹನ ಮಾಡುವ ಸವಾಲನ್ನು ಈ ಒಂದು ಮಾರ್ಕೆಟಿಂಗ್ ಅಥವಾ ಮಾರಾಟ ನಿರ್ವಹಣೆಯು ಸೃಷ್ಟಿಸಿದೆ. ಮತ್ತೊಂದೆಡೆ ಜಾಹೀರಾತು ಮತ್ತು ಮಾರಾಟ ಪ್ರಚಾರಗಳು ಹೆಚ್ಚು ಸಂಕೀರ್ಣವಾದುದರಿಂದ ಸಂಸ್ಥೆಗಳಲ್ಲಿ ಮಾರ್ಕೆಟಿಂಗ್ ಕಾರ್ಯವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಲಾರಂಭಿಸಿತು. ಮಾರಾಟದ ಕಾರ್ಯದಿಂದ ಮಾರ್ಕೆಟಿಂಗ್ ಅನ್ನು ಪ್ರತ್ಯೇಕಿಸುವ ಅಗತ್ಯವು ಹೆಚ್ಚೆಚ್ಚು ಅನುಭವಿಸುತ್ತಿದೆ. ಹೀಗಾಗಿ ಮಾರ್ಕೆಟಿಂಗ್ ರಿಸರ್ಚ್, ಅಡ್ವರ್ಟೈಸಿಂಗ್, ಮರ್ಕೆಂಟೈಸಿಂಗ್ ಇತ್ಯಾದಿ ಹೊಸ ವಿಭಾಗಗಳು ಅಸ್ತಿತ್ವಕ್ಕೆ ಬಂದವು. ಪ್ರತ್ಯೇಕ ಮಾರ್ಕೆಟಿಂಗ್ ಕಾರ್ಯಗಳ ಹೊರಹೊಮ್ಮುವಿಕೆಯು ಹೊರತಾಗಿಯೂ ಮಾರಾಟ ವಿಭಾಗವು ವ್ಯವಹಾರಗಳಿಗೆ ಪ್ರಮುಖ ಸ್ಥಾನವನ್ನು ಹೊಂದಿದೆ, ಏಕೆಂದರೆ ಇದು ಆದಾಯವನ್ನು ತರುವ ಏಕೈಕ ಕಾರ್ಯವಾಗಿದೆ. ನಾನು ಮೊದಲೇ ಹೇಳಿರೋ ಹಾಗೆ ಸೇಲ್ಸ್ ಅಥವಾ ಮಾರಾಟ ಮಾಡುವುದೇ ಮುಖ್ಯ ಆದಾಯ. ಯಾವುದೇ ಸಂಸ್ಥೆಗಳಿಗೂ ಕೂಡ ಮಾರಾಟವೇ ಮುಖ್ಯ ಆದಾಯವಾಗಿರುವುದರಿಂದ ಈ ಮಾರಾಟ ಸಂಸ್ಥೆಗೆ ಈ ಒಂದು ಮಾರಾಟ ನಿರ್ವಹಣೆಯನ್ನ ನಾವು ಆದಾಯ ಕೇಂದ್ರ ಎಂದು ಸೂಕ್ತವಾಗಿ ಕರೆಯಲಾಗುತ್ತದೆ. ಈಗ ನಾವು ಮಾರಾಟ ನಿರ್ವಹಣೆಯ ಅರ್ಥವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಇಲ್ಲಿ ನಾವು ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಕೂಡ ಮಾರಾಟ ನಿರ್ವಹಣೆಯ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಮಾರಾಟ ನಿರ್ವಹಣೆ ಅಥವಾ ಸೇಲ್ಸ್ ಮ್ಯಾನೇಜ್ಮೆಂಟ್ ಅನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತದೆ. ಸೇಲ್ಸ್ ಮ್ಯಾನೇಜ್ಮೆಂಟ್ ಎನ್ನುವುದು ವ್ಯಾಪಾರ ಘಟಕದ ಮಾರಾಟದ ಯೋಜನೆ, ನಿರ್ದೇಶನ ಮತ್ತು ನಿಯಂತ್ರಣ, ಅದರ ನೇಮಕಾತಿ, ಆಯ್ಕೆ, ತರಬೇತಿ, ಸಜ್ಜುಗೊಳಿಸುವಿಕೆ, ನಿಯೋಜಿಸುವುದು, ರೂಟಿಂಗ್ ಮಾಡುವುದು, ಮೇಲ್ವಿಚಾರಣೆ ಮಾಡುವುದು, ಪಾವತಿಸುವುದು ಮತ್ತು ಪ್ರೇರೇಪಿಸುವುದು ಈ ಕಾರ್ಯಗಳು ಸಿಬ್ಬಂದಿಗೆ ಅನ್ವಯಿಸುತ್ತವೆ. ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟ ನಿರ್ವಹಣೆಯಲ್ಲಿ ಈ ಎಲ್ಲ ಒಂದು ಕಾರ್ಯಗಳ ಯೋಜನೆಗಳಾಗಿರಬಹುದು, ನಿರ್ದೇಶನವಾಗಿರಬಹುದು, ಅದರ ನೇಮಕಾತಿ, ಆಯ್ಕೆ, ತರಬೇತಿ ಎಲ್ಲವನ್ನು ಸಂಘಟಿತಗೊಳಿಸುವುದು, ಪಾವತಿಸುವುದು, ಅದರ ಮೇಲ್ವಿಚಾರಣೆಯನ್ನು ಮಾಡಿಕೊಳ್ಳುವುದು, ಒಟ್ಟಾರೆ ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನ ಮ್ಯಾನೇಜ್ ಮಾಡುವುದೇ ಅದು ಯಾವುದರ ಬಗ್ಗೆ? ಮಾರಾಟದ ಚಟುವಟಿಕೆಗಳನ್ನ ಮ್ಯಾನೇಜ್ ಮಾಡುವುದೇ ಮಾರಾಟ ನಿರ್ವಹಣೆ. AMA ವ್ಯಾಖ್ಯಾನವು ಅಂದರೆ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ವ್ಯಾಖ್ಯಾನವು ಮಾರಾಟ ನಿರ್ವಹಣೆಯ 2 ವಿಶಾಲ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಮೊದಲು, ನೀವು ಮಾರಾಟದ ಚಟುವಟಿಕೆಗಳನ್ನ ಯೋಜಿಸಬೇಕು, ಅಂದ್ರೆ ಪ್ಲಾನಿಂಗ್ ಮಾಡಬೇಕು, ನಿರ್ದೇಶಿಸಬೇಕು ಮತ್ತು ನಿಯಂತ್ರಿಸಬೇಕು. ಎರಡನೆಯದಾಗಿ, ನೀವು ಸೇಲ್ಸ್ ಫೋರ್ಸ್ ಅನ್ನು ನೇಮಕ ಮಾಡಿಕೊಳ್ಳಬೇಕು,
ಅದರ ಒಂದು ಆಯ್ಕೆ ಆಗಿರಬಹುದು, ಅವರಿಗೆ ತರಬೇತಿ ನೀಡುವುದಾಗಿರಬಹುದು, ಅವರನ್ನ ಹೇಗೆ ಮಾರಾಟಕ್ಕೆ ಸಜ್ಜುಗೊಳಿಸಬೇಕು, ಜೊತೆಗೆ ನಿಯೋಜಿಸಬೇಕು, ಅವರನ್ನು ಯಾವಾಗ ಯಾವ ರೂಟ್ ಮಾಡಬೇಕು, ಮೇಲ್ವಿಚಾರಣೆ ಹೇಗೆ ಮಾಡುವುದು, ಅವರಿಂದ ಬಿಲ್ ಅಥವಾ ರಿಪೋರ್ಟ್ಗಳನ್ನ ಹೇಗೆ ಪಾವತಿಸಬೇಕು, ಗ್ರಾಹಕರನ್ನು ಮುಖ್ಯವಾಗಿ ಹೇಗೆ ಪ್ರೇರೇಪಿಸಬೇಕು ಎಂಬುದರ ಅಂಶದ ಮೇಲೆ ಸೇಲ್ಸ್ ಮ್ಯಾನೇಜ್ಮೆಂಟ್ ಅರ್ಥವನ್ನ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ವ್ಯಾಖ್ಯಾನವು ಮಾರಾಟ ನಿರ್ವಹಣೆಯನ್ನು ಮಾರಾಟ ಸಿಬ್ಬಂದಿಯ ನಿರ್ವಹಣೆಗೆ ಸಮನಾಗಿರುತ್ತದೆ. ಇಲ್ಲಿ ಮಾರಾಟವನ್ನು ಮಾಡುವುದಲ್ಲದೆ ಮಾರಾಟ ಸಿಬ್ಬಂದಿಯ ನಿರ್ವಹಣೆಯನ್ನ ಕೂಡ ನಾವು ಮಾರಾಟ ನಿರ್ವಹಣೆ ಅಥವಾ ಸೇಲ್ಸ್ ಮ್ಯಾನೇಜ್ಮೆಂಟ್ ಎಂದು ಕರೆಯುತ್ತೇವೆ. ವ್ಯಾಖ್ಯಾನವು ಮಾರಾಟ ನಿರ್ವಹಣೆಯನ್ನು ಮಾರಾಟ ಸಿಬ್ಬಂದಿಯ ನಿರ್ವಹಣೆಗೆ ಸಂಬಂಧವಾಗಿರುತ್ತದೆ ಹಾಗೂ ಸಮನಾಗಿರುತ್ತದೆ. ಆದರೆ ಸಮಕಾಲೀನ ಮಾರಾಟ ವ್ಯವಸ್ಥಾಪಕರು ನಿರ್ವಹಿಸಲು ವಿಶಾಲವಾದ ಜವಾಬ್ದಾರಿಗಳನ್ನ ಹೊಂದಿರುತ್ತಾರೆ. ಮಾರಾಟ ಸಿಬ್ಬಂದಿಯನ್ನು ನಿರ್ವಹಿಸುವುದರ ಜೊತೆಗೆ ಅವರು ಕಂಪನಿಯ ದೀರ್ಘಾವಧಿಯ ಮಾರಾಟ ಯೋಜನೆಯನ್ನ ಅಭಿವೃದ್ಧಿಪಡಿಸಲು ಜವಾಬ್ದಾರರಾಗಿರುತ್ತಾರೆ. ಗುರಿ ಮಾರುಕಟ್ಟೆಗಳಲ್ಲಿ ಜಾರಿಗೆ ತರಲು ಮಾರಾಟದ ತಂತ್ರಗಳನ್ನು ರೂಪಿಸುವುದು, ಮಾರಾಟದ ಬಜೆಟ್ಗಳನ್ನು ಅನುಷ್ಠಾನಗೊಳಿಸುವುದು, ಅವರು ಕಂಪನಿಯ ಓಮ್ನಿ ಚಾನೆಲ್ಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಓಮ್ನಿ ಚಾನೆಲ್ ಎಂದರೇನು ಎಂಬುದನ್ನು ನಾವು ಈ ಒಂದು ತರಗತಿಯ ಅಂತ್ಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಹಾಗೂ ಹೇಗೆ ಈ ಒಂದು ಮಾರಾಟ ಸಿಬ್ಬಂದಿ ಸ್ಪಂದಿಸುವ ಹಾಗೂ ಮಾರಾಟ ತಂತ್ರಗಳನ್ನು ರೂಪಿಸಲು ಅವರು ಹೇಗೆ ಮಾರ್ಕೆಟಿಂಗ್ ಪರಿಸರವನ್ನ ನಿರಂತರವಾಗಿ ಸ್ಕ್ಯಾನ್ ಮಾಡುತ್ತಾರೆ, ಅದು ಕೂಡ ಇಲ್ಲಿ ಗಮನಾರ್ಹವಾದ ಒಂದು ವಿಷಯ ಎಂದು ಪರಿಗಣಿಸುತ್ತೇವೆ. ಈಗ ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ನೋಡೋಣ. ಇದು ಒಂದು ಕಾರ್ಯವಾಗಿ ಮಾರಾಟ ನಿರ್ವಹಣೆಯ ಮಹತ್ವವು ಕಂಪನಿಗಳಾದ್ಯಂತ ಬೃಹತ್ ಬಜೆಟ್ಗೆ ಮೀಸಲ್ಪಟ್ಟಿರುವುದು ಸ್ಪಷ್ಟವಾಗಿದೆ. ಅಂದರೆ ನಾನು ಆಗಲೇ ಹೇಳಿದಾಗೆ ಇದು ಮುಖ್ಯವಾದ ಆದಾಯ ಕೇಂದ್ರವಾಗಿದೆ. ಏಕೆಂದರೆ ಇದು ಸಂಸ್ಥೆಯು ಸ್ಪರ್ಧೆಯೊಂದಿಗೆ ವ್ಯವಹರಿಸಲು ಸಹಾಯ ಮಾಡುತ್ತದೆ ಮತ್ತು ಹೀಗಾಗಿ ವ್ಯಾಪಾರ ಸಂಸ್ಥೆಯ ಅನಿವಾರ್ಯ ಭಾಗವೆಂದು ಪರಿಗಣಿಸಲಾಗಿದೆ. ಒಂದು ಕಾರ್ಯವಾಗಿ ಮಾರಾಟ ನಿರ್ವಹಣೆಯು ಪ್ರಾಮುಖ್ಯತೆಯನ್ನ ಈ ಒಂದು ಕೆಳಗಿನ ಅಂಶಗಳಲ್ಲಿ ನಾವು ವಿವರಿಸಬಹುದು. ಸಾಂಸ್ಥಿಕ ಗುರಿಗಳನ್ನ ಸಾಧಿಸುತ್ತದೆ. ಅಂದರೆ ಸಂಸ್ಥೆಯ ಗುರಿಗಳನ್ನ ತಲುಪುವಲ್ಲಿ ಈ ಸೇಲ್ಸ್ ಮ್ಯಾನೇಜ್ಮೆಂಟ್ ಮುಖ್ಯ ಒಂದು ಯೋಜನೆಯನ್ನ ಹಾಕಿಕೊಟ್ಟು ಮಾರಾಟ ನಿರ್ವಹಣೆಯು ಮಾರ್ಕೆಟಿಂಗ್ ಯೋಜನೆಗಳನ್ನ ಲಾಭಗಳನ್ನು ಗಳಿಸುವ ಮೂಲಕ ಕ್ರಮಗಳಾಗಿ ಮಾರ್ಪಡಿಸುವ ಮೂಲಕ ಪೂರ್ವ ನಿರ್ಧಾರಿತ ಸಾಂಸ್ಥಿಕ ಗುರಿಗಳನ್ನ ಸಾಧಿಸಲು ಇಲ್ಲಿ ಸಹಾಯ ಮಾಡುತ್ತದೆ. ಯಾವುದೇ ಕಂಪನಿಯೂ ಸಹ ತನ್ನದೇ ಆದ ಗುರಿಗಳನ್ನ ಇಟ್ಟುಕೊಂಡು ಅವರು ಮಾರುಕಟ್ಟೆಗೆ ಬಂದಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಅಂತಹ ಪೂರ್ವ ನಿರ್ಧಾರಿತ ಸಾಂಸ್ಥಿಕ ಗುರಿಗಳನ್ನ ತಲುಪಿಸಲು ಸೇಲ್ಸ್ ಮ್ಯಾನೇಜ್ಮೆಂಟ್ ಮುಖ್ಯ ಕಾರ್ಯವನ್ನ ವಹಿಸುತ್ತದೆ. ಹೇಗೆಂದರೆ ಇದು ಗ್ರಾಹಕರ ಬೇಡಿಕೆಗಳನ್ನ ಪರಿಣಾಮಕಾರಿಯಾಗಿ ಪೂರೈಸುತ್ತದೆ. ಜೊತೆಗೆ ಮಾರುಕಟ್ಟೆಯ ಒಂದು ಪಾಲನ್ನ ವಶಪಡಿಸಲು ಯತ್ನಿಸುವುದರಿಂದ ಈ ಎರಡೂ ಮುಖ್ಯ ಅಂಶಗಳಿಂದ, ಒಂದು ಗ್ರಾಹಕರ ಬೇಡಿಕೆಗಳನ್ನ ಪೂರೈಸುವುದು, ಮತ್ತೊಂದು ಮಾರುಕಟ್ಟೆಯಲ್ಲಿ ತನ್ನದೇ ಪಾಲನ್ನ ಇದು ವಶಪಡಿಸಿಕೊಳ್ಳುವುದು, ಈ ಎರಡೂ ಕಾರ್ಯಕರ್ತಗಳು ಕೂಡ ಸಾಂಸ್ಥಿಕ ಗುರಿಗಳನ್ನ ಸಾಧಿಸಲು ಮಾರಾಟ ನಿರ್ವಹಣೆಯು ಸಹಾಯ ಮಾಡುತ್ತದೆ. ಉತ್ತಮ ಯೋಜನೆಯಲ್ಲಿ ಸಹಾಯಗಳು. ಮಾರಾಟ ನಿರ್ವಹಣೆಯಲ್ಲಿ ಮೊದಲನೇ ಕಾರ್ಯ ಯೋಜನೆ ಮಾಡಬೇಕಾಗಿರುವುದು. ಯಾಕಂದರೆ ಮಾರುಕಟ್ಟೆಯಲ್ಲಿ ನಾವು ವಿವಿಧ ಯೋಜನೆಗಳು ಬಂದರೂ ಸಹ ವಿವಿಧ ಕಾರ್ಯಗಳು ನಡೆಯುತ್ತದೆ. ಅದಕ್ಕಾಗಿ ಯೋಜನೆಗಳು ತುಂಬಾ ಮುಖ್ಯ. ಮಾರಾಟದ ಯೋಜನೆಗಳು, ಮಾರಾಟದ ಬಜೆಟ್ಗಳು ಮತ್ತು ಮಾರಾಟದ ತಂತ್ರಗಳನ್ನು ರೂಪಿಸುವುದು ಮಾರಾಟ ನಿರ್ವಹಣೆಯ ಮೂಲಭೂತ ಕಾರ್ಯಗಳಲ್ಲಿ ಒಂದಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಇದು ಮೂಲಭೂತ ಕಾರ್ಯಗಳಲ್ಲಿ ಒಂದು. ಯೋಜನೆ ಇಲ್ದಿರ ಯಾವ ಒಂದು ಮ್ಯಾನೇಜ್ಮೆಂಟ್ ಕೆಲಸವೂ ಕೂಡ ನಡೆಯುವುದಿಲ್ಲ. ಇದರಿಂದಾಗಿ ಮಾರಾಟಗಾರರ ಪ್ರಯತ್ನಗಳು ಸಾಮಾನ್ಯ ಸಾಂಸ್ಥಿಕ ಗುರಿಗಳನ್ನ ಸಾಧಿಸುವತ್ತ ಉತ್ತಮವಾಗಿ ಕೆಲಸವನ್ನ ಮಾಡುತ್ತದೆ. ನಂತರದ ಮುಖ್ಯ ಉದ್ದೇಶ ಮಾರಾಟವನ್ನ ಗರಿಷ್ಠಗೊಳಿಸುವುದು. ಇಲ್ಲಿ ನಾವು ಹೇಗೆ ಮಾರಾಟ ಮಾಡುತ್ತೇವೆ, ಎಷ್ಟು ಮಾರಾಟ ಮಾಡುತ್ತೇವೆ ಅನ್ನುವುದರ ಜೊತೆಗೆ ಲಾಭದಾಯಕ ಮಾರಾಟವನ್ನ ಹೇಗೆ ಹೆಚ್ಚಿಸುವುದು ಎಂಬುದು ಮತ್ತೊಂದು ವಿಷಯ. ಸ್ಮಾರ್ಟ್ ಮಾರಾಟ ಯೋಜನೆಗಳ ಸ್ಥಾಪನೆಯನ್ನು ಬೆಂಬಲಿಸುವ ಮೂಲಕ ಮಾರಾಟ ನಿರ್ವಹಣೆಯು ಮಾರಾಟವನ್ನು ಗರಿಷ್ಠಗೊಳಿಸಲು ಮತ್ತು ಸಂಸ್ಥೆಗಳಿಗೆ ಆದಾಯವನ್ನ ಹೆಚ್ಚಿಸಲು ಈ ಒಂದು ಮಾರಾಟ ನಿರ್ವಹಣೆಯು ಸಹಾಯ ಮಾಡುತ್ತದೆ.
ಬಲವಾದ ಗ್ರಾಹಕ ಸಂಬಂಧಗಳನ್ನ ಬೆಳೆಸುತ್ತದೆ. ಮಾರಾಟದ ನಿರ್ವಹಣೆಯಲ್ಲಿ ಮಾರಾಟ ಸಿಬ್ಬಂದಿಯ ಮುಖ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಗ್ರಾಹಕರ ಜೊತೆ ಸಂಬಂಧವನ್ನ ನಿರ್ಮಿಸುವುದು. ಮಾರಾಟದ ನಿರ್ವಹಣೆಯು ಬಲವಾದ ಗ್ರಾಹಕರ ಸಂಬಂಧಗಳನ್ನ ನಿರ್ಮಿಸಲು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುತ್ತದೆ ಹಾಗೂ ಮಾರಾಟಗಾರನನ್ನು ಕೂಡ ಇದು ಸಂಬಂಧಗಳನ್ನ ಬೆಳೆಸುವಂತೆ ಒತ್ತಾಯಿಸುತ್ತದೆ. ಗ್ರಾಹಕರೊಂದಿಗಿನ ಬಲವಾದ ಸಂಬಂಧವು ಬ್ರ್ಯಾಂಡ್ ನಿಷ್ಠಾವಂತ ಗ್ರಾಹಕರ ನೆಲೆಯನ್ನ ಹೆಚ್ಚಿಸಲು, ಅಭಿವೃದ್ಧಿಪಡಿಸಲು ಮತ್ತು ಲಾಭದಾಯಕತೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಿತರಣಾ ಚಾನೆಲ್ಗಳ ಅತ್ಯುತ್ತಮ ಬಳಕೆ. ಮಾರಾಟ ನಿರ್ವಹಣೆಯ ಒಂದು ಕೆಲಸಗಳು ಹೆಚ್ಚಾದ್ದರಿಂದ ವಿತರಣಾ ಚಾನೆಲ್ಗಳ ಅವಶ್ಯಕ ಉಂಟಾಯಿತು. ಇಂತಹ ವಿತರಣಾ ಚಾನೆಲ್ ಅನ್ನ ಗುರುತಿಸಲು ಸಾಧ್ಯವಾದಾಗ ವಿತರಣಾ ಚಾನೆಲ್ಗಳನ್ನು ಸಂಸ್ಥೆಯು ಹೆಚ್ಚು ಅತ್ಯುತ್ತಮವಾಗಿ ಬಳಸಿಕೊಳ್ಳಬೇಕು. ಏಕೆಂದರೆ ಈ ವಿತರಣಾ ಚಾನೆಲ್ಗಳೇ ಗ್ರಾಹಕರೊಂದಿಗೆ ನೇರ ಸಂಪರ್ಕವನ್ನ ಇಟ್ಟುಕೊಂಡಿರುತ್ತಾರೆ. ವಿತರಣಾ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ವಿತರಣಾ ಚಾನೆಲ್ನ ಸುಗಮ ಕಾರ್ಯಾಚರಣೆಯನ್ನ ಹೆಚ್ಚಿಸಲು ಮ್ಯಾನೇಜಿಂಗ್ ಆಕ್ಟಿವಿಟಿ ಅಥವಾ ನಿರ್ವಹಣೆ ಮಾಡುವುದು ಮುಖ್ಯವಾದ ಒಂದು ಸ್ಥಿತಿಯಾಗಿರುತ್ತದೆ. ಅವರನ್ನ ಹೇಗೆ ಒಂದು ಯೋಚನೆ ಮಾಡಬೇಕು, ಅವರಿಗೆ ಯಾವುದೇ ರೀತಿಯ ತರಬೇತಿಗಳನ್ನು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು, ಸಾಕಷ್ಟು ಕ್ರಮಗಳನ್ನ ಮಾರ್ಕೆಟಿಂಗ್ ಚಾನೆಲ್ ಅಥವಾ ವಿತರಣಾ ಚಾನೆಲ್ಗಳಿಗೆ ನೀಡುವುದು ಕೂಡ ಮಾರಾಟ ನಿರ್ವಹಣೆಯ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಫಲಿತಾಂಶ ಚಾಲಿತ ಸೇಲ್ಸ್ ಫೋರ್ಸ್ ಅನ್ನ ಅಭಿವೃದ್ಧಿಪಡಿಸುವುದು. ಮಾರಾಟದ ನಿರ್ವಹಣೆಯು ನೇಮಕಾತಿಗೆ ಮಾತ್ರವಲ್ಲದೆ ಮಾರಾಟ ಸಿಬ್ಬಂದಿಗೆ ತರಬೇತಿ, ಪ್ರೇರಣೆ ಮತ್ತು ಪರಿಹಾರವನ್ನ ನೀಡುತ್ತದೆ. ನಿರಂತರ ತರಬೇತಿ, ನಿರಂತರ ಅಭಿವೃದ್ಧಿ, ನಿರಂತರ ಪ್ರೇರಣೆಯು ಸಂಸ್ಥೆಯ ಲಾಭದ ಕಡೆಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಲು ಈ ಒಂದು ಸೇಲ್ಸ್ ಫೋರ್ಸ್ ಅನ್ನ ಗ್ರಾಹಕರೆಡೆಗೆ ಪ್ರೇರೇಪಿಸುತ್ತದೆ. ಗ್ರಾಹಕರು ಸೇಲ್ಸ್ ಫೋರ್ಸ್ ರಿಂದ ಪ್ರೇರೇಪಿತವಾಗಿ ಹೆಚ್ಚಿನ ಉತ್ಪಾದನೆಯನ್ನ ಅವರು ಪರ್ಚೇಸ್ ಮಾಡಿ ಸಂಸ್ಥೆಯ ಗುರಿ ಮುಟ್ಟುವಲ್ಲಿ ಅವರು ಕೂಡ ಸಹಾಯ ಮಾಡುತ್ತಾರೆ. ಈಗ ಮಾರಾಟ ನಿರ್ವಹಣೆಯ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಾರಾಟದ ಮುನ್ಸೂಚನೆ ಮತ್ತು ಬಜೆಟ್. ಮಾರಾಟ ನಿರ್ವಾಹಕರು ಉತ್ತಮವಾಗಿ ರಚನಾತ್ಮಕ ಮಾರಾಟ ಯೋಜನೆಗಳನ್ನ ಮುಂಚಿತವಾಗಿ ಔಟ್ ಮಾಡಲು ನಿರೀಕ್ಷಿಸಲಾಗಿದೆ. ವಿವಿಧ ಮಾರಾಟ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾದ ವೆಚ್ಚಗಳನ್ನು ಅವರು ಇಲ್ಲಿ ಅಂದಾಜು ಮಾಡಬೇಕು. ಮಾರಾಟ ನಿರ್ವಹಣೆಯ ಮುಖ್ಯ ಕಾರ್ಯ ಮಾರುಕಟ್ಟೆಯನ್ನ ಅರಿತು ತಿಳಿದು ಅದರಲ್ಲಿ ಮಾರುಕಟ್ಟೆಯಲ್ಲಿ ಏನೆಲ್ಲ ಕೆಲಸಗಳು ಆಗುತ್ತವೆ ಎಂದು ಮೊದಲನೇ ಯೋಚನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಬಜೆಟ್ ಅನ್ನ ನೀಡಬೇಕು. ಇದರಿಂದ ಮಾರಾಟ ನಿರ್ವಾಹಕರಿಗಾಗಿರಬಹುದು ಅಥವಾ ಸಿಬ್ಬಂದಿ ವರ್ಗದವರಿಗಾಗಿರಬಹುದು ಈ ಒಂದು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅನ್ನ ಪ್ಲಾನ್ ಮಾಡಲು ಅಥವಾ ಯೋಜಿಸಲು ತುಂಬಾ ಸಹಾಯವಾಗುತ್ತದೆ. ಮಾರಾಟ ತಂಡದ ರಚನೆ. ಮಾರಾಟ ತಂಡವು ವಿವಿಧ ಮಾರಾಟ ಸಂಬಂಧಿತ ಚಟುವಟಿಕೆಗಳನ್ನ ನಿರ್ವಹಿಸುವ ನಿರೀಕ್ಷೆ ಇದೆ. ಸೇಲ್ಸ್ ಮ್ಯಾನೇಜ್ಮೆಂಟ್ ಅದು ತುಂಬಾ ಕಮ್ಮಿ ಆಕ್ಟಿವಿಟಿ ಅಲ್ಲ, ದೊಡ್ಡ ಬೃಹತ್ ಪ್ರಮಾಣದ ಒಂದು ಕಾರ್ಯವಾಗಿರುವುದರಿಂದ ಮಾರಾಟ ತಂಡದ ಅವಶ್ಯಕತೆಯು ಮುಖ್ಯವಾಗಿದೆ. ಮಾರಾಟ ವ್ಯವಸ್ಥಾಪಕರು ತಮ್ಮ ಮಾರಾಟ ತಂಡದಿಂದ ಈ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಬೇಕಾದ ಒಂದು ಸ್ಥಿತಿಯೂ ಕೂಡ ಇದೆ. ಇದರಿಂದ ಮಾರಾಟ ತಂಡದಿಂದ ನಿರ್ವಹಿಸಬೇಕಾದ ಕಾರ್ಯಗಳನ್ನ ನಿರ್ಧರಿಸುವ ಹಾಗೂ ಅದನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಕೂಡ ಈ ಸೇಲ್ಸ್ ಮ್ಯಾನೇಜ್ಮೆಂಟೇ ಹೊಂದಿರುತ್ತದೆ. ಮಾನವ ಶಕ್ತಿ ಯೋಚನೆ ಮತ್ತು ನೇಮಕ. ಸಂಸ್ಥೆಯಲ್ಲಿ ಮಾರಾಟ ಸಿಬ್ಬಂದಿಯ ಅಗತ್ಯವನ್ನ ಅಂದಾಜು ಮಾಡಲು ಮಾರಾಟ ವ್ಯವಸ್ಥಾಪಕರಿಗೆ ಅಗತ್ಯವಿದೆ. ಆ ಮಾರಾಟ ಸಿಬ್ಬಂದಿಗೆ ಯಾವುದೆಲ್ಲ ಕೌಶಲ್ಯಗಳಿರಬೇಕು, ಯಾವುದೇ ರೀತಿ ನೇಮಕಾತಿ ಆಯ್ಕೆ ಆಗಿರಬಹುದು ಅಥವಾ ತರಬೇತಿ ಚಟುವಟಿಕೆಗಳನ್ನ ಹೇಗೆ ಯೋಜಿಸಬೇಕೆಂಬುದನ್ನು ಕೂಡ ನಾವು ಮಾರಾಟ ನಿರ್ವಹಣೆಯಲ್ಲೇ ತಿಳಿದುಕೊಳ್ಳುತ್ತೇವೆ. ಮಾರಾಟ ತರಬೇತಿ. ಮಾರಾಟಗಾರರಿಂದ ಪರಿಣಾಮಕಾರಿ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಅವರಿಗೆ ಸರಿಯಾದ ಕೌಶಲ್ಯ ಸೆಟ್ಗಳನ್ನ ನೀಡುವುದು ಮುಖ್ಯವಾದ ಕಾರ್ಯ. ಮಾರಾಟದ ವ್ಯವಸ್ಥಾಪಕರು ಹೊಸದಾಗಿ ನೇಮಕಗೊಂಡ ಮಾರಾಟ ಅಭ್ಯರ್ಥಿಗಳಿಗೆ ತರಬೇತಿ ಮತ್ತು ದೃಷ್ಟಿಕೋನವನ್ನು ಒದಗಿಸುವ ಜವಾಬ್ದಾರರಾಗಿರುತ್ತಾರೆ. ಇದರಿಂದಾಗಿ ಮಾರಾಟಗಾರರಿಗೆ ಅಥವಾ ಮಾರಾಟ ಸಿಬ್ಬಂದಿಗೆ ಜ್ಞಾನ ಮತ್ತು ಉದ್ಯೋಗದ ಸ್ಥಾನದ ನಡುವೆ ಸೂಕ್ತವಾದ ಹೊಂದಾಣಿಕೆಯನ್ನು ಸ್ಥಾಪಿಸಲು ಮಾರಾಟ ಕೂಡ ಗ್ರಾಹಕರನ್ನ ತೃಪ್ತಿಪಡಿಸುವುದು ಸ್ವಲ್ಪ ಕಷ್ಟದ ವಿಷಯ.
ಮಾರಾಟ ಪ್ರದೇಶಗಳು ತಂಡಕ್ಕೆ ಮಾರಾಟದ ಗುರಿಗಳನ್ನು ಸ್ಥಾಪಿಸಲು ಮಾರಾಟದ ವ್ಯವಸ್ಥಾಪಕರು ಇಲ್ಲಿ ಕಾರಣರಾಗಿರುತ್ತಾರೆ. ಈ ಉದ್ದೇಶಕ್ಕಾಗಿ ಅವರು ಮಾರಾಟದ ಕೋಟಗಳನ್ನು ನಿರ್ಧರಿಸುತ್ತಾರೆ ಮತ್ತು ಮಾರಾಟ ಪ್ರದೇಶಗಳನ್ನು ಗುರುತಿಸುತ್ತಾರೆ. ಸಂಸ್ಥೆಯ ಲಾಭದಾಯಕತೆಯನ್ನು ಅವಲಂಬಿಸಿ ಕಂಪನಿಯು ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಬಯಸುವ ಪ್ರದೇಶವನ್ನು ಅವರು ಅಥವಾ ಮಾರಾಟ ಸಿಬ್ಬಂದಿ ಮತ್ತಷ್ಟು ನಿರ್ಧರಿಸುತ್ತಾನೆ. ಮಾರಾಟ ಪ್ರದೇಶಗಳನ್ನ ವಿಂಗಡಿಸಿ ಅದಕ್ಕೆ ತಕ್ಕಾದ ಅಥವಾ ಸೂಕ್ತವಾದ ಸಿಬ್ಬಂದಿಯನ್ನ ನೇಮಿಸುವುದು ಕೂಡ ಸೇಲ್ಸ್ ಮ್ಯಾನೇಜ್ಮೆಂಟ್ ನ ಒಂದು ಕಾರ್ಯವಾಗಿದೆ. ಸೇಲ್ಸ್ ಫೋರ್ಸ್ ಮ್ಯಾನೇಜ್ಮೆಂಟ್ ಮಾರಾಟ ಸಿಬ್ಬಂದಿಯನ್ನ ಪ್ರೇರೇಪಿಸುವ ಜವಾಬ್ದಾರಿಯನ್ನು ಮಾರಾಟ ವ್ಯವಸ್ಥಾಪಕರಿಗೆ ಇಲ್ಲಿ ವಹಿಸಲಾಗಿದೆ. ಅವರ ಒಂದು ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು, ಅಂದರೆ ಈ ಸೇಲ್ಸ್ ಫೋರ್ಸ್ ಹೇಗೆ ಕೆಲಸ ಮಾಡ್ತಿದ್ದಾರೆ, ಸಾಧಿಸಿದ ಗುರಿಗಳಿಗೆ ಅವರ ಸಂಭಾವನೆ ಎಷ್ಟು ಪ್ರತಿಫಲವನ್ನ ಖಚಿತಪಡಿಸಬಹುದು ಎಂದು ನಾವು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟ ನಿರ್ವಹಣೆಯಲ್ಲಿ ತಿಳಿದುಕೊಳ್ಳುತ್ತೇವೆ. ಒಟ್ಟಾರೆ ಈ ಮಾರಾಟಗಾರರನ್ನ ಗುರಿಯ ಸಾಧನೆಯತ್ತ ಕೊಂಡೊಯ್ಯುವ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು. ಅವರು ಗುರಿಯನ್ನ ತಲುಪಬೇಕೆಂದರೆ ನಿರ್ವಹಣೆಯು ಅತ್ಯಗತ್ಯ. ನಿರ್ವಹಣೆ ಇಲ್ಲದೆ ಈ ಯಾವುದೇ ಒಂದು ಮುಖ್ಯ ಉದ್ದೇಶಗಳನ್ನ ನಾವು ಪೂರ್ಣಗೊಳಿಸಲು ಇಲ್ಲಿ ಸಹಾಯವಾಗುವುದಿಲ್ಲ. ಈಗ ಮಾರಾಟಗಾರರ ವಿಧಗಳನ್ನ ತಿಳಿದುಕೊಳ್ಳೋಣ. ಮಾರಾಟಗಾರರ ಒಂದು ಕಾರ್ಯವೈಖರಿಗಳ ಮೇಲೆ ಈ ಮಾರಾಟಗಾರರನ್ನ 6 ವಿಧಗಳಾಗಿ ವಿಂಗಡಿಸುತ್ತೇವೆ. ಅವು ಯಾವುವೆಂದರೆ ಆರ್ಡರ್ ತೆಗೆದುಕೊಳ್ಳುವವರು, ಇನ್ಸೈಡರ್ ಆರ್ಡರ್ ತೆಗೆದುಕೊಳ್ಳುವವರು, ವಿತರಣಾ ಮಾರಾಟಗಾರರು, ಹೊರಗಿನ ಆರ್ಡರ್ ಟೇಕರ್ಸ್, ಆರ್ಡರ್ ಕ್ರಿಯೇಟರ್ಗಳು, ಆರ್ಡರ್ ಪಡೆಯುವವರು. ಈಗ ಒಂದೊಂದನ್ನು ಚರ್ಚಿಸೋಣ. ಮೊದಲನೆಯದಾಗಿ ಆರ್ಡರ್ ತೆಗೆದುಕೊಳ್ಳುವವರು. ಆರ್ಡರ್ ತೆಗೆದುಕೊಳ್ಳುವವರು ಗ್ರಾಹಕರನ್ನು ಸಂಸ್ಥೆಯ ಸರಕುಗಳನ್ನು ಖರೀದಿಸಲು ಅಥವಾ ಅವರ ಖರೀದಿಯ ಪ್ರಮಾಣವನ್ನ ಹೆಚ್ಚಿಸಲು ಆದೇಶವನ್ನ ತೆಗೆದುಕೊಳ್ಳುವವರು ಇಲ್ಲಿ ನಿರೀಕ್ಷಿಸುವುದಿಲ್ಲ. ಅವರು ಗ್ರಾಹಕರಿಂದ ಆದೇಶಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸಂಬಂಧಿತ ಜನರೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಬೇಕು. ಅವರು ಗ್ರಾಹಕರಿಗೆ ಬುಕ್ಕಿಂಗ್ ಮಾಡಿದ ಆರ್ಡರ್ಗಳ ದಿನವರಿ ದಿನಾಂಕ ಹಾಗೂ ಸಮಯದ ಅಪ್ ಟು ಡೇಟ್ ಮಾಹಿತಿಯನ್ನ ಅವರು ಹೊಂದಿರುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ. ಗ್ರಾಹಕರಿಗೆ ವಿತರಣಾ ದಿನಾಂಕದ ಕುರಿತು ಪ್ರಶ್ನೆಗಳಿಗೆ ಅವರು ಇಲ್ಲಿ ಪ್ರತಿಕ್ರಿಯೆಯನ್ನ ನೀಡಬೇಕು. ಆರ್ಡರ್ ತೆಗೆದುಕೊಳ್ಳುವವರು ಹೆಸರಿನಲ್ಲೇ ಇರುವಂತೆ ಇವರು ಗ್ರಾಹಕರಿಂದ ಆದೇಶಗಳನ್ನ ಸ್ವೀಕರಿಸುತ್ತಾರೆ. ಸ್ವೀಕರಿಸಿದ ನಂತರ ಆ ಆರ್ಡರ್ಗಳಿಗೆ ತಕ್ಕಂತೆ ಅವರು ಅನುಗುಣವಾಗಿ ತಮ್ಮ ಒಂದು ಸಲಹೆಗಳನ್ನ ಕೂಡ ಪ್ರತಿಕ್ರಿಯಿಸುತ್ತಾರೆ. ಇನ್ಸೈಡ್ ಆರ್ಡರ್ ತೆಗೆದುಕೊಳ್ಳುವವರು. ಇನ್ಸೈಡ್ ಆರ್ಡರ್ ಈ ಒಂದು ಮಾರಾಟಗಾರರು ಚಿಲ್ಲರೆ ಮಾರಾಟಗಾರರ ಸಹಾಯಕರೆಂದು ಗುರುತಿಸಿಕೊಂಡಿದ್ದಾರೆ. ಚಿಲ್ಲರೆ ಮಾರಾಟ ಸಹಾಯಕರು ಚಿಲ್ಲರೆ ಅಂಗಡಿಯೊಳಗೆ ಗ್ರಾಹಕರಿಗೆ ಮಾರ್ಗದರ್ಶನ ಮಾಡಬಹುದು. ಗ್ರಾಹಕರು ಮಾರಾಟಗಾರನ ಉಪಸ್ಥಿತಿ ಅಥವಾ ಪ್ರಭಾವವಿಲ್ಲದೆ ಚಿಲ್ಲರೆ ಮಾರಾಟ ಮಳಿಗೆಯಿಂದ ಉತ್ಪನ್ನಗಳನ್ನ ಮುಕ್ತವಾಗಿ ಆಯ್ಕೆ ಮಾಡುತ್ತಾರೆ, ಪಾವತಿಗಳನ್ನ ತೆಗೆದುಕೊಳ್ಳುತ್ತಾರೆ, ಸರಕುಗಳನ್ನ ತಲುಪಿಸಲು ಕೂಡ ಇವನು ಜವಾಬ್ದಾರನಾಗಿರುತ್ತಾನೆ. ವಿತರಣಾ ಮಾರಾಟಗಾರರು. ಉತ್ಪನ್ನದ ಸಕಾಲಿಕ ವಿತರಣೆಯು ವಿತರಣಾ ಮಾರಾಟಗಾರರ ಪ್ರಾಥಮಿಕ ಒಂದು ಜವಾಬ್ದಾರಿಯಾಗಿದೆ. ಆರ್ಡರ್ ಗಾತ್ರವನ್ನ ಹೆಚ್ಚಿಸಲು, ಗ್ರಾಹಕರ ಮನವೊಲಿಸಲು ಇವರು ಪ್ರಯತ್ನಿಸುವುದಿಲ್ಲ. ಹೆಚ್ಚಾಗಿ ಉತ್ಪನ್ನ ವಿತರಣೆಯ ಒಂದು ವಿಶ್ವಾಸವನ್ನು ಗೆದ್ದುಕೊಳ್ಳುವುದರಿಂದ ಗ್ರಾಹಕರಿಂದ ಆದೇಶವನ್ನು ಪಡೆಯುವ ಮೂಲಕ ಅಥವಾ ಕಳೆದುಕೊಳ್ಳುವ ಸಂಭವನೀಯತೆಯನ್ನು ಕೂಡ ಇಲ್ಲಿ ನಿರ್ಧರಿಸುತ್ತಾರೆ. ಆದ್ದರಿಂದ ವಿತರಣೆಯನ್ನ ಸಮಯಕ್ಕೆ ಮಾಡಬೇಕು. ಇಲ್ಲಿ ವಿತರಣಾ ಮಾರಾಟಗಾರರು ಮುಖ್ಯವಾಗಿ ಯಾವ ಒಂದು ಟೈಮ್ ಅಲ್ಲಿ ವಿತರಣೆಯನ್ನ ಮಾಡಬೇಕು, ಎಷ್ಟು ಜನ ಗ್ರಾಹಕರು ಬರುತ್ತಾರೆ ಅಥವಾ ಬರುವುದಿಲ್ಲ, ಅದು ಎರಡನೇ ಪ್ರಶ್ನೆ. ಇಲ್ಲಿ ಅವರು ಆರ್ಡರ್ ಗಾತ್ರವನ್ನ ಹೆಚ್ಚಾಗಿ ನೋಡುವುದಿಲ್ಲ. ಅದಕ್ಕೆ ಮುಂಚೆ ಉತ್ಪನ್ನದ ಸಕಾಲಿಕ ವಿತರಣೆಯ ಬಗ್ಗೆ ಈ ಒಂದು ವಿತರಣಾ ಮಾರಾಟಗಾರರು ಮುಖ್ಯವಾದ ಒಂದು ಗುರಿ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಹೊರಗಿನ ಆರ್ಡರ್ ಟೇಕರ್ಗಳು. ಇವರು ಪ್ರಾಥಮಿಕವಾಗಿ ಗ್ರಾಹಕರ ಕರೆಗಳಿಗೆ ಪ್ರತಿಕ್ರಿಯಿಸಲು ಕಾಳಜಿ ವಹಿಸುತ್ತಾರೆ. ಇವರು ಹೊರಗಿನಲ್ಲಿಯೇ ಉರಿತು ಯಾವುದೇ ಉತ್ಪಾದನೆಗಳ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳದೆ ಇವರು
ಪ್ರತಿಕ್ರಿಯೆಗಳನ್ನ ನೀಡುವುದರಲ್ಲಿ ಮುಂದಾಗಿರುತ್ತಾರೆ. ಅವರು ಮಾರಾಟದ ಕರೆಗಳ ಆಧಾರದ ಮೇಲೆ ಗ್ರಾಹಕರಿಂದ ಆದೇಶಗಳನ್ನ ಪಡೆದುಕೊಳ್ಳುತ್ತಾರೆ. ನಂತರ ಅದನ್ನ ಸೂಕ್ತ ವ್ಯಕ್ತಿಗೆ ಕೂಡ ತಿಳಿಸಿಕೊಡುತ್ತಾರೆ. ಆರ್ಡರ್ ಕ್ರಿಯೇಟರ್ಗಳಂದರೆ ಹುಟ್ಟು ಹಾಕುವಂತವರು. ಕೆಲವು ಉದ್ಯಮಗಳಲ್ಲಿ ಮಾರಾಟಗಾರರ ಕೆಲಸವು ಮಾರಾಟವನ್ನು ಮುಚ್ಚುವುದಲ್ಲ, ಆದರೆ ಮಾರಾಟಗಾರರ ಬ್ರ್ಯಾಂಡ್ ಅನ್ನ ಪ್ರಚಾರ ಮಾಡಲು ಗ್ರಾಹಕರನ್ನ ಮನವೊಲಿಸುವುದಾಗಿರುತ್ತದೆ. ಈ ಗ್ರಾಹಕರ ಮನವೊಲಿಸುವುದೇ ಮುಖ್ಯವಾದ ಉದ್ದೇಶ ಆರ್ಡರ್ ಕ್ರಿಯೇಟರ್ಗಳದ್ದು. ಅಂತಹ ಮಾರಾಟಗಾರರನ್ನು ಮಿಷನರಿ ಮಾರಾಟಗಾರರು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ವೈದ್ಯಕೀಯ ಪ್ರತಿನಿಧಿಗಳು ನೇರ ಮಾರಾಟಕ್ಕೆ ವೈದ್ಯರನ್ನ ಸಂಪರ್ಕಿಸುವುದಿಲ್ಲ, ಆದರೆ ಅವರ ಬ್ರ್ಯಾಂಡ್ನ ಔಷಧಿಗಳನ್ನ ಶಿಫಾರಸ್ ಮಾಡಲು ಅವರಿಗೆ ಮನವರಿಕೆ ಮಾಡುತ್ತಾರೆ. ಅದಕ್ಕೆ ನಾವು ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಒಂದೊಂದು ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಬ್ರ್ಯಾಂಡ್ಗಳನ್ನ ನೋಡಬಹುದು. ಹೇಗೆ ವಿವಿಧ ರೀತಿಯ ಬ್ರ್ಯಾಂಡ್ಗಳನ್ನ ನೋಡಬಹುದು ಅಂತ ಹೇಳಿದರೆ, ವೈದ್ಯಕೀಯ ಪ್ರತಿನಿಧಿಗಳ ಒಂದು ಮಾರಾಟದ ಮೇಲೆ ಆ ವೈದ್ಯರ ಒಂದು ಚಟುವಟಿಕೆಗಳು ಅವಲಂಬಿತವಾಗಿರುತ್ತದೆ. ಕೊನೆಯದಾಗಿ ಆರ್ಡರ್ ಪಡೆಯುವವರು. ಕಂಪನಿಯ ಸರಕುಗಳಿಗಾಗಿ ಶಾಪಿಂಗ್ ಮಾಡಲು ಗ್ರಾಹಕರನ್ನ ಮನವೊಲಿಸುವುದು ಆರ್ಡರ್ ಪಡೆಯುವವರ ಮುಖ್ಯ ಗುರಿಯಾಗಿದೆ. ಇವರ ಮುಖ್ಯ ಉದ್ದೇಶ ಗ್ರಾಹಕರಿಂದ ಆದೇಶವನ್ನ ತೆಗೆದುಕೊಳ್ಳುವುದು. ಮಾರಾಟಗಾರನು ಕ್ಲೈಂಟ್ ಅಗತ್ಯಗಳನ್ನ ಗ್ರಹಿಸಲು ಇಲ್ಲಿ ಸಾಧ್ಯವಾಗುತ್ತದೆ ಮತ್ತು ಅವನ ಕಂಪನಿಯ ಉತ್ಪನ್ನಗಳು ಅವನ ಅಗತ್ಯಗಳನ್ನ ಉತ್ತಮವಾಗಿ ಪೂರೈಸುತ್ತದೆ ಎಂದು ಮನವೊಲಿಸಬೇಕು. ಇಲ್ಲಿ ಗ್ರಾಹಕರನ್ನ ಅವರು ಆಕರ್ಷಿಸಲು ಮಾರಾಟಗಾರರು ತನ್ನ ಎಲ್ಲ ಕೌಶಲ್ಯಗಳನ್ನ ಸಹ ಬಳಸಬೇಕು. ಆರ್ಡರ್ ಪಡೆಯುವವರು ಉತ್ಪನ್ನಗಳ ಸಂಪೂರ್ಣ ಜ್ಞಾನವನ್ನ ಹೊಂದಿರಬೇಕು. ಇದರಿಂದ ಉತ್ಪನ್ನದ ಕಾರ್ಯಗಳು ಹೇಗಾಗುತ್ತದೆ, ಆ ಒಂದು ಉತ್ಪನ್ನಗಳ ವೈಶಿಷ್ಟ್ಯಗಳಾಗಿರಬಹುದು, ಇವೆಲ್ಲವನ್ನು ಕೂಡ ಹೈಲೈಟ್ ಮಾಡುವ ಮೂಲಕ ಜನರಿಗೆ ಆ ಒಂದು ಉತ್ಪನ್ನಗಳ ಮನವರಿಕೆಯನ್ನ ಮಾಡಬಹುದು. ನಂತರ ಅವರ ಕಡೆಯಿಂದ ನಾವು ಆದೇಶಗಳನ್ನ ಪಡೆಯಬಹುದು. ಈಗ ಮುಂದಿನ ವಿಷಯ, ಮುಖ್ಯವಾದ ವಿಷಯ, ಮಾರಾಟ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸ. ಈಗ ಮಾರ್ಕೆಟಿಂಗ್ ಅನ್ನುವುದು ಎಲ್ಲರಿಗೂ ಒಂದು ಗೊತ್ತಿರೋ ವಿಷಯ. ಮಾರ್ಕೆಟಿಂಗ್ ಗ್ರಾಹಕರಿಗೆ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನ ತಲುಪಿಸುವ ಮೂಲಕ, ಲಾಭಗೊಳಿಸುವ ಮೂಲಕ ವ್ಯಾಲ್ಯೂ ಅಥವಾ ಮೌಲ್ಯವನ್ನ ಸೃಷ್ಟಿಸುತ್ತದೆ. ಆದರೆ ಮಾರಾಟವನ್ನ ಹೆಚ್ಚಿಸಲು, ಉತ್ಪನ್ನಗಳನ್ನ ಖರೀದಿಸಲು ಗ್ರಾಹಕರ ಮನವೊಲಿಸುವ ಪ್ರಕ್ರಿಯೆಯಾಗಿದೆ. ಮಾರಾಟದಲ್ಲಿ ಮಾರಾಟ ಮಾಡುವುದೇ ಮುಖ್ಯ ಉದ್ದೇಶ. ಮಾರ್ಕೆಟಿಂಗ್ ಅಲ್ಲಿ ಗ್ರಾಹಕರನ್ನ ಅರ್ಥೈಸಿಕೊಂಡು ಅವರಿಗೆ ಸೇವೆಗಳನ್ನ ತಲುಪಿಸಿ ಅದರಿಂದ ಲಾಭ ಪಡೆಯುವುದು ಮಾರ್ಕೆಟಿಂಗ್ ನ ಮುಖ್ಯ ಉದ್ದೇಶವಾಗಿರುತ್ತದೆ. ಇವೆರಡೂರಲ್ಲೂ ಕೂಡ, ಮಾರ್ಕೆಟಿಂಗ್ ಹಾಗೂ ಮಾರಾಟದಲ್ಲಿ ಎರಡರಲ್ಲೂ ಕೂಡ ವಿಶಾಲ ವ್ಯಾಪ್ತಿ ಯಾವುದು ಅಂತ ಹೇಳಿದ್ರೆ ಅದು ಮಾರ್ಕೆಟಿಂಗ್. ಯಾಕಂತ ಹೇಳಿದ್ರೆ ಮಾರಾಟದಲ್ಲಿ ಇದು ಕೇವಲ ಗ್ರಾಹಕರನ್ನ ಮನವೊಲಿಸಿ ಮಾರಾಟ ಮಾಡಲು ಸಹಾಯ ಮಾಡುತ್ತದೆ. ಮಾರ್ಕೆಟಿಂಗ್ ಅಲ್ಲಿ ಗ್ರಾಹಕರ ಚಟುವಟಿಕೆಗಳನ್ನ ತಿಳಿದುಕೊಳ್ಳಬೇಕು. ಚಟುವಟಿಕೆಗಳನ್ನು ತಿಳಿದುಕೊಂಡ ನಂತರ ಅವರ ಅನುಗುಣಕ್ಕಾಗಿ ಅಥವಾ ಅವರ ಅಗತ್ಯಗಳಿಗೆ ತಕ್ಕ ಹಾಗೆ ಸರಕು ಮತ್ತು ಸೇವೆಗಳನ್ನ ತಲುಪಿಸಬೇಕು. ಜೊತೆಗೆ ಲಾಭವನ್ನು ಕೂಡ ತಲೆಗಿಟ್ಟುಕೊಳ್ಳಬೇಕು. ಇಂತಹ ಒಂದು ಆಕ್ಟಿವಿಟೀಸ್ ಮಾಡುವುದರಿಂದ ಮಾರ್ಕೆಟಿಂಗ್ ವ್ಯಾಪ್ತಿಯಲ್ಲಿ ವಿಶಾಲವಾಗಿದೆ, ಮಾರಾಟವು ಕಿರಿದಾಗಿದೆ. ವ್ಯಾಪಾರ ದೃಷ್ಟಿಕೋನ. ಇದು ಅಂದರೆ ಮಾರ್ಕೆಟಿಂಗ್ ವ್ಯವಹಾರವನ್ನು ಗ್ರಾಹಕರನ್ನು ತೃಪ್ತಿಪಡಿಸುವ ಪ್ರಕ್ರಿಯೆಯಾಗಿ ನೋಡುತ್ತದೆ. ಆದರೆ ಮಾರಾಟದ ದೃಷ್ಟಿಕೋನವೆಂದರೆ ವ್ಯಾಪಾರವನ್ನು ಸರಕುಗಳನ್ನು ತಯಾರಿಸುವ ಪ್ರಕ್ರಿಯೆಯಾಗಿ ನೋಡುತ್ತದೆ. ಇಲ್ಲಿ ಕೇವಲ ಉತ್ಪಾದನೆ ಹಾಗೂ ಮಾರಾಟ ಮಾಡುವುದು. ಇಲ್ಲಿ ಉತ್ಪಾದನೆ ಮಾಡಿದ ನಂತರ ಗ್ರಾಹಕರನ್ನ ತೃಪ್ತಿಪಡಿಸುವುದು ವ್ಯಾಪಾರದಲ್ಲಿ ಮುಖ್ಯ ದೃಷ್ಟಿಕೋನವಾಗಿದೆ. ಮುಂದುವರೆದ ಭಾಗವನ್ನ ನೋಡೋಣ. ಮಾರ್ಕೆಟಿಂಗ್ ನ ಮುಖ್ಯ ಒಂದು ದೃಷ್ಟಿಕೋನ ಯಾವುದು ಅಂತ ಹೇಳಿದ್ರೆ ಲಾಭ ಮಾಡುವುದು. ಅವರು ಏನೆಲ್ಲಾ ಸರ್ಕಸ್ ಮಾಡ್ತಾರೆ, ಏನೆಲ್ಲಾ ಚಟುವಟಿಕೆಗಳು ಮಾಡ್ತಾರೆ, ಎಲ್ಲ ಚಟುವಟಿಕೆಗಳು ಕೂಡ ಲಾಭದ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡೆ. ಆದರೆ ಮಾರಾಟದಲ್ಲಿ ಮಾರಾಟ ಮಾಡುವುದೇ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಮಾರ್ಕೆಟಿಂಗ್ ಅಲ್ಲಿ ಬೆಲೆಯನ್ನ ಯಾರು ನಿರ್ಧರಿಸುತ್ತಾರೆ ಅಂತ ಹೇಳಿದ್ರೆ ಗ್ರಾಹಕರು. ಯಾವುದರ ಬೆಲೆ? ಉತ್ಪನ್ನ ಮತ್ತು ಸೇವೆಗಳ ಬೆಲೆಯನ್ನು ವೆಚ್ಚದಿಂದ ನಿರ್ಧರಿಸಲಾಗುತ್ತದೆ. ಅಂದರೆ ಉತ್ಪಾದನೆಗೆ ನಾನು ಎಷ್ಟನ್ನು ವೆಚ್ಚ ಮಾಡಿದ್ದೇನೆ, ಆ ವೆಚ್ಚದ
ಒಂದು ಅಮೌಂಟ್ನ ನಿರ್ಧಾರದ ಮೇಲೆ ಪ್ರತಿಯೊಂದು ಉತ್ಪಾದನೆ, ಸರಕು, ಸೇವೆಗಳ ಬೆಲೆಯನ್ನ ಈ ಒಂದು ಮಾರಾಟದಲ್ಲಿ ನಿರ್ಧರಿಸುತ್ತಾರೆ. ಗ್ರಾಹಕರ ದೃಷ್ಟಿಕೋನ ಇದು ಗ್ರಾಹಕರನ್ನು ಯಾವುದೇ ವ್ಯವಹಾರದ ಆರಂಭಿಕ ಹಂತವಾಗಿ ನೋಡುತ್ತದೆ. ಆದರೆ ಮಾರಾಟದಲ್ಲಿ ಯಾವುದೇ ವ್ಯಾಪಾರದಲ್ಲಿ ಗ್ರಾಹಕರನ್ನು ಕೊನೆಯ ಕೊಂಡಿಯಾಗಿ ವೀಕ್ಷಿಸಲಾಗುತ್ತದೆ. ಮಾರಾಟದ ಮುಖ್ಯ ಉದ್ದೇಶ ಮಾರಾಟವನ್ನು ಮಾಡುವುದು. ಆದರೆ ಈ ಒಂದು ಮಾರ್ಕೆಟಿಂಗ್ ನಲ್ಲಿ ದೃಷ್ಟಿಕೋನ ಏನೆಂದರೆ ಗ್ರಾಹಕರನ್ನ ತೃಪ್ತಿಪಡಿಸುವುದು, ಜೊತೆಗೆ ಗ್ರಾಹಕರನ್ನೇ ಸೆಳೆಯುವುದು ಆರಂಭಿಕ ಹಂತವಾಗಿ ಪರಿಗಣಿಸುತ್ತೇವೆ. ಮುಂದುವರೆದ ಭಾಗ ಮಾರ್ಕೆಟಿಂಗ್ ನಲ್ಲಿ ಗ್ರಾಹಕರ ತೃಪ್ತಿಯ ಮೂಲಕ ಲಾಭ ಗಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಆದರೆ ಮಾರಾಟದಲ್ಲಿ ಆಕ್ರಮಣಕಾರಿ ಪ್ರಚಾರಗಳ ಮೂಲಕ ಲಾಭ ಗಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಗ್ರಾಹಕರ ಆಸೆಗಳನ್ನ ತೃಪ್ತಿಪಡಿಸಿ ನಂತರ ಲಾಭ ಗಳಿಸುವುದನ್ನ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾಡ್ತೀವಿ. ಆದ್ರೆ ಮಾರ್ಕೆಟ್ ಅಲ್ಲಿ ಅಥವಾ ಮಾರಾಟದಲ್ಲಿ ಒಂದು ಪ್ರಚಾರಗಳನ್ನ ಬಳಸಿ ಉತ್ಪನ್ನ ಮತ್ತು ಸೇವೆಗಳ ಒಂದು ವಿಷಯವನ್ನ ಗ್ರಾಹಕರಿಗೆ ತಿಳಿಸಿ ಅದರಿಂದ ಲಾಭವನ್ನ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಮಾರ್ಕೆಟಿಂಗ್ ನಲ್ಲಿ ಗ್ರಾಹಕರಿಗೆ ವರ್ಧಿತ ಮೌಲ್ಯವನ್ನ ಒದಗಿಸಲು ಉತ್ಪನ್ನ ನಾವೀನ್ಯತೆಗಾಗಿ ಇತ್ತೀಚಿನ ತಂತ್ರಜ್ಞಾನ ಅಳವಡಿಕೆಗೆ ಹೆಚ್ಚಿನ ಒತ್ತನ್ನು ನೀಡುತ್ತೇವೆ. ಆದರೆ ಮಾರಾಟದಲ್ಲಿ ಅದೇ ತಂತ್ರಜ್ಞಾನದೊಂದಿಗೆ ಉಳಿಯುವ ಮೂಲಕ ವೆಚ್ಚ ಕಡಿತಕ್ಕೆ ಒತ್ತು. ಈ ಮಾರಾಟದಲ್ಲಿ ಎಷ್ಟು ವೆಚ್ಚವನ್ನ ಕಡಿತಗೊಳಿಸಬೇಕು ಅಂತಲೇ ನಾವು ಪ್ರಯತ್ನ ಮಾಡುತ್ತೇವೆ. ಆದರೆ ಈ ತಂತ್ರಜ್ಞಾನವನ್ನ ಬಳಸಿಕೊಂಡು ಹೇಗೆ ಗ್ರಾಹಕರಿಗೆ ಹೆಚ್ಚಿನ ಮೌಲ್ಯವನ್ನ ನೀಡಬೇಕೆಂದು ಮಾರ್ಕೆಟಿಂಗ್ ನಲ್ಲಿ ಯೋಚಿಸುತ್ತೇವೆ. ಮಾರಾಟಗಾರರ ಅಗತ್ಯತೆಗಳ ವೀಕ್ಷಣೆಗಳು. ನಾನು ಅವಾಗ್ಲಿಂದ ಹೇಳಿದಾಗೆ ಈ ಒಂದು ಮಾರ್ಕೆಟಿಂಗ್ ಎರಡನ್ನು ತೆಗೆದುಕೊಂಡಾಗ ಗ್ರಾಹಕರ ಅಗತ್ಯಗಳನ್ನ ಯಾವುದು ಒತ್ತು ಹೇಳುತ್ತದೆ ಎಂದರೆ ಅದು ಮಾರ್ಕೆಟಿಂಗ್. ಕೇವಲ ಮಾರಾಟವು ಮಾರಾಟಗಾರರ ಅಗತ್ಯಗಳನ್ನ ಮಾತ್ರ ಒತ್ತಿ ಹೇಳುತ್ತದೆ. ಯಾವುದೇ ಗ್ರಾಹಕರ ಚಟುವಟಿಕೆಗಳಿಗೆ ಅಥವಾ ಅಗತ್ಯಗಳಿಗೆ ಇದು ಪೂರ್ವ ನಿರ್ಧಾರಿತ ಉತ್ತರಗಳನ್ನ ನೀಡುವುದಿಲ್ಲ. ಈ ಎಲ್ಲವನ್ನೂ ಕೂಡ ನಾವು ಪರಿಗಣಿಸಿದ ಮೇಲೆ ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ಎರಡೂ ಕೂಡ ಪ್ರಮುಖ ವಿಷಯವಾಗಿದ್ದು ಹೇಗೆ ಅದನ್ನ ಬಳಸಿಕೊಳ್ಳುತ್ತೇವೆ. ಯಾವುದೇ ಸಂಸ್ಥೆಗೂ ಕೂಡ ಮಾರ್ಕೆಟಿಂಗ್ ಬೇಕೇ ಬೇಕು, ಜೊತೆಗೆ ಮಾರಾಟವೂ ಕೂಡ ಬೇಕೇ ಬೇಕು. ಎರಡನ್ನು ಮ್ಯಾನೇಜ್ ಮಾಡಿಕೊಂಡು ಹೇಗೆ ನಾವು ಮುಂದೆ ಹೋಗುತ್ತೇವೆ ಎನ್ನುವುದೇ ಇಲ್ಲಿ ನಾವು ಪರಿಗಣಿಸಬೇಕಾದ ವಿಷಯ. ಈಗ ಸೇಲ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್, ಮಾರಾಟ ನಿರ್ವಹಣೆಯ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳೋಣ. ಮಾರಾಟ ನಿರ್ವಹಣಾ ಪ್ರಕ್ರಿಯೆಯು ಯೋಜನೆ, ಸಂಘಟನೆ, ಸಿಬ್ಬಂದಿ ತರಬೇತಿ, ಪ್ರಮುಖ ಮತ್ತು ನಿಯಂತ್ರಣದ ನಿರ್ವಹಣಾ ಪ್ರಕ್ರಿಯೆಗಳನ್ನ ಅನುಷ್ಠಾನಗೊಳಿಸುವ ಮೂಲಕ ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಮಾರಾಟಗಾರರ ಉದ್ದೇಶಗಳು ಮತ್ತು ಗುರಿಗಳನ್ನು ಸಾಧಿಸುವುದರೊಂದಿಗೆ ಸಂಬಂಧಿಸಿದೆ. ಈ ಒಂದು ಮಾರಾಟ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ 3 ಹಂತಗಳನ್ನ ನೋಡಬಹುದು. ಮೊದಲನೇ ಹಂತ ಕಾರ್ಯತಂತ್ರದ ಮಾರಾಟ ನಿರ್ವಹಣೆ ಕಾರ್ಯಕ್ರಮವನ್ನ ರೂಪಿಸುವುದು. ಎರಡನೇ ಹಂತ ಈ ಕಾರ್ಯಕ್ರಮ ಅಂದರೆ ಕಾರ್ಯತಂತ್ರದ ಮಾರಾಟ ನಿರ್ವಹಣೆಯ ಕಾರ್ಯಕ್ರಮದ ಆಡಳಿತ ಮಾರಾಟ ನಿರ್ವಹಣೆ ಕಾರ್ಯಕ್ರಮವನ್ನ ನಿರ್ವಹಿಸುವುದು. ಮೂರನೇ ಹಂತ ಈ ಒಂದು ಕಾರ್ಯಕ್ರಮದ ಮೌಲ್ಯಮಾಪನವನ್ನ ಮಾಡುವುದು. ಮೊದಲನೇ ಹಂತದಲ್ಲಿ ಮಾರಾಟ ಯೋಜಕರಿಂದ ವ್ಯಾಪಕವಾದ ಪರಿಸರ ಸ್ಕ್ಯಾನಿಂಗ್ನೊಂದಿಗೆ ಉತ್ತಮವಾಗಿ ಯೋಜಿತ ಮಾರಾಟ ನಿರ್ವಹಣಾ ಕಾರ್ಯಕ್ರಮವು ಪ್ರಾರಂಭವಾಗುತ್ತದೆ. ವ್ಯಾಪಾರಕ್ಕೆ ಮುಂಬರುವ ಅವಕಾಶಗಳು ಮತ್ತು ಬೆದರಿಕೆಗಳನ್ನು ಗುರುತಿಸಲು ಸಮಕಾಲೀನ ರಾಜಕೀಯ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಹಾಗೂ ತಾಂತ್ರಿಕ ಪರಿಸರ ಮತ್ತು ಕಾನೂನು ಪರಿಸರದಲ್ಲಿ ಚಾಲ್ತಿಯಲ್ಲಿರುವ ಪ್ರವೃತ್ತಿಗಳನ್ನ ಸಂಪೂರ್ಣವಾಗಿ ಈ ಹಂತವೊಂದರಲ್ಲಿ ಪರಿಶೀಲಿಸುತ್ತೇವೆ. ಸ್ಪರ್ಧಿಗಳ ನಡೆಗಳು ಮತ್ತು ಸಂಭಾವ್ಯ ಗ್ರಾಹಕರ ಬೇಡಿಕೆಗಳನ್ನ ಸಹ ಖಚಿತಪಡಿಸಿಕೊಳ್ಳಬೇಕು. ಸಂಸ್ಥೆಯ ಆಂತರಿಕ ಪರಿಸರ ಅಂಶಗಳ ಮೌಲ್ಯಮಾಪನ ಅಂದರೆ ಸಂಸ್ಥೆಯ ಕಾರ್ಯತಂತ್ರಗಳ ಉದ್ದೇಶವಾಗಿರಬಹುದು. ಅದರಲ್ಲಿ ದೃಷ್ಟಿ, ಧ್ಯೇಯ, ಉದ್ದೇಶಗಳು, ಮಾನವ ಬಂಡವಾಳ, ಹಣಕಾಸು ಸಂಪನ್ಮೂಲಗಳು, ಸಂಸ್ಥೆಯ ಪ್ರಸ್ತುತ ಸಾಮರ್ಥ್ಯದ ಬಳಕೆಯ ಮಟ್ಟ, ಉತ್ಪಾದನಾ ಪ್ರಕ್ರಿಯೆಗಳು, ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾರಾಟ ಯೋಜಕರು ಕಾರ್ಯ ಅಥವಾ ಹಂತವೊಂದರಲ್ಲಿ ಕೈಗೊಳ್ಳಬೇಕು. ಕೆಲವು ತಂತ್ರಗಳನ್ನು ಕೈಗೊಳ್ಳುವ ಸಂಸ್ಥೆಯು ಸಾಮರ್ಥ್ಯವನ್ನ ನಿರ್ಧರಿಸುತ್ತದೆ. ಈ ತಂತ್ರಗಳನ್ನ ಕೈಗೊಳ್ಳಬೇಕಾದರೆ ಈ ಒಂದು ಹಂತದಲ್ಲಿ ಮಾರಾಟ ವ್ಯವಸ್ಥಾಪಕರು 5 ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ನಿರೀಕ್ಷೆ ಇರುತ್ತದೆ. ಆ 5 ನಿರ್ಧಾರಗಳು ಯಾವುವೆಂದರೆ
ಸಂಸ್ಥೆಯ ವೈಯಕ್ತಿಕ ಮಾರಾಟವನ್ನ ನಿರ್ಧರಿಸುವುದು. ಜೊತೆಗೆ ಸಂಸ್ಥೆಯ ಖಾತೆ ನಿರ್ವಹಣೆ ನೀತಿಗಳನ್ನ ನಿರ್ಧರಿಸುವುದು. ಸಂಸ್ಥೆಯ ಮಾರಾಟಗಾರರ ಸಂಘಟನೆ ಮಾಡುವುದು. ಮಾರಾಟದ ಮುನ್ಸೂಚನೆಗಳು, ಮಾರಾಟದ ಕೋಟಗಳನ್ನು ಸ್ಥಾಪಿಸುವುದು ಮತ್ತು ಮಾರಾಟದ ಬಜೆಟ್ಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಮಾರಾಟದ ಪ್ರದೇಶಗಳನ್ನು ವಿನ್ಯಾಸಗೊಳಿಸಿ ಅದಕ್ಕೆ ಮಾರಾಟಗಾರರಿಗೆ ಪ್ರದೇಶಗಳನ್ನು ಹಂಚಿಕೆ ಮಾಡುವುದನ್ನ ಈ ಒಂದು ಮೊದಲನೇ ಹಂತ ಅಂದರೆ ಕಾರ್ಯತಂತ್ರದ ಮಾರಾಟ ನಿರ್ವಹಣೆಯ ಕಾರ್ಯಕ್ರಮವನ್ನ ರೂಪಿಸುವಾಗ ಈ 5 ವಿಷಯಗಳನ್ನ ತಲೆಯಲ್ಲಿಟ್ಟುಕೊಂಡು ನಾವು ಕಾರ್ಯಕ್ರಮವನ್ನ ರೂಪಿಸಬೇಕು. ಎರಡನೇ ಹಂತ ಕಾರ್ಯತಂತ್ರದ ಮಾರಾಟ ನಿರ್ವಹಣೆ ಕಾರ್ಯಕ್ರಮದ ಆಡಳಿತ ಮಾರಾಟ ನಿರ್ವಹಣಾ ಕಾರ್ಯಕ್ರಮವನ್ನ ನಿರ್ವಹಿಸುವುದು. ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವ ಕಡೆಗೆ ಮಾರಾಟಗಾರರ ಪ್ರಯತ್ನಗಳನ್ನ ಚಾನೆಲ್ ಮಾಡುವುದನ್ನ ಒಳಗೊಂಡಿರುತ್ತದೆ. ಮಾರಾಟಗಾರರ ಕೆಲಸದ ನಡವಳಿಕೆಯನ್ನ ನಿರ್ಧರಿಸುವಲ್ಲಿ ವಿವಿಧ ಅಂಶಗಳು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ. ಮಾರಾಟ ವ್ಯವಸ್ಥಾಪಕರು ಈ ಕೆಳಗಿನ ಅಂಶಗಳ ಜ್ಞಾನವನ್ನ ಹೊಂದಿರಬೇಕು. ಯಾವುದೇ ಒಂದು ಆಡಳಿತ ಮಾರಾಟ ನಿರ್ವಹಣಾ ಕಾರ್ಯಕ್ರಮವನ್ನ ನಿರ್ವಹಿಸಬೇಕಾದರೆ ಸಂಸ್ಥೆಯ ಪರಿಸರ, ಮಾರುಕಟ್ಟೆಯ ಪರಿಸರ, ಉದ್ಯೋಗ ವಿವರಣೆಯ ಸ್ಪಷ್ಟತೆ, ವೈಯಕ್ತಿಕ ಅಂಶಗಳು, ಮಾನವ ಸಂಪನ್ಮೂಲ ನೀತಿಗಳು, ಈ ಒಂದು ವಿಷಯಗಳ ಬಗ್ಗೆ ಜ್ಞಾನವನ್ನ ಹೊಂದಿಕೊಂಡಿರಬೇಕು. ಇಲ್ಲವಾದಲ್ಲಿ ಈ ನಿರ್ವಹಣಾ ಕಾರ್ಯಕ್ರಮವನ್ನ ನಿರ್ವಹಿಸುವುದು ಕಷ್ಟವಾಗುತ್ತದೆ. ಈಗ ಪರಿಸರ ಒಂದು ಅಂಶದಲ್ಲಿ ಯಾವುದೆಲ್ಲ ಕಾರ್ಯಗಳನ್ನ ನಾವು ನಿರ್ವಹಿಸಬೇಕಾಗುತ್ತದೆ ಎಂಬುದನ್ನ ನೋಡೋಣ. ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಆರ್ಥಿಕ, ರಾಜಕೀಯ, ಸಾಮಾಜಿಕ, ತಾಂತ್ರಿಕ, ಪರಿಸರ ಮತ್ತು ಕಾನೂನು ಪರಿಸ್ಥಿತಿಗಳು ತಮ್ಮ ಮಾರಾಟದ ಗುರಿಗಳನ್ನು ಸಾಧಿಸುವ ಮಾರಾಟಗಾರರ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಮ್ಯಾಕ್ರೋ ಪರಿಸರೀಯ ಅಸ್ಥಿರಗಳು ಎಂದು ನಮಗೆ ತಿಳಿದಿದೆ. ಮೈಕ್ರೋ ಎನ್ವೈರನ್ಮೆಂಟಲ್ ಅಸ್ಥಿರಗಳು ಬೇಡಿಕೆ ಪೂರೈಕೆಗೆ ಸಂಬಂಧಿಸಿದ ಅಂದರೆ ಮಾರುಕಟ್ಟೆಯ ಪರಿಸ್ಥಿತಿಗಳಾಗಿರಬಹುದು, ಸ್ಪರ್ಧಿಗಳಾಗಿರಬಹುದು, ಅವರ ತಂತ್ರಗಳು ಇತ್ಯಾದಿಗಳನ್ನ ಒಳಗೊಂಡಿರುತ್ತದೆ. ಬ್ರ್ಯಾಂಡ್ ಇಮೇಜ್, ಉತ್ಪನ್ನದ ಗುಣಮಟ್ಟ, ಬೆಲೆ ನೀತಿಗಳು, ಚಾನೆಲ್ ವಿನ್ಯಾಸ ಮತ್ತು ಸಂಸ್ಥೆಯ ಪ್ರಚಾರದ ಪ್ರಯತ್ನಗಳಂತಹ ಮಾರ್ಕೆಟಿಂಗ್ ಮಿಶ್ರಣದ ವಿವಿಧ ಘಟಕಗಳು ಮಾರಾಟಗಾರರ ಕಾರ್ಯಕ್ಷಮತೆಯ ಮೇಲೆ ಗಮನಾರ್ಹವಾದ ಪ್ರಭಾವವನ್ನು ಹೊಂದಿದೆ. ಮಾರಾಟ ಗುರಿಗಳನ್ನು ಸಾಧಿಸುವುದು ಆದ್ದರಿಂದ ಅವರು ಸಂಪೂರ್ಣ ಶ್ರೇಣಿಯ ಮಾರ್ಕೆಟಿಂಗ್ ಮಿಶ್ರಣವನ್ನ ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕು. ಪರಿಸರ, ನಾವು ಪರಿಸರವನ್ನ ಅರ್ಥ ಮಾಡಿಕೊಳ್ಳದೆ ಮಾರುಕಟ್ಟೆಯಲ್ಲಿ ಅಥವಾ ಮಾರಾಟ ಸ್ಥಿತಿಯಲ್ಲಿ ಯಾವುದೇ ಒಂದು ಕೆಲಸಗಳನ್ನ ತರಬಾರದು. ಇದರಲ್ಲಿ ಮುಖ್ಯವಾಗಿ ಮೈಕ್ರೋ ಮ್ಯಾಕ್ರೋ ಎರಡೂ ಪರಿಸರದ ಅಸ್ಥಿರಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂದಿನ ಒಂದು ಸಮಯದ ಆರ್ಥಿಕ ನೀತಿಗಳಾಗಿರಬಹುದು, ರಾಜಕೀಯ ನೀತಿಗಳಾಗಿರಬಹುದು ಅಥವಾ ತಾಂತ್ರಿಕ ನೀತಿಗಳಾಗಿರಬಹುದು, ಗೊತ್ತೋ ಗೊತ್ತಿಲ್ಲದ ಹಾಗೆ ನಮ್ಮ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಹೆಚ್ಚು ಪರಿಣಾಮಕಾರಿಯಾಗಿರುವುದರಿಂದ ಒಟ್ಟಾರೆ ಮಾರುಕಟ್ಟೆಯ ಪರಿಸರವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಕೆಲಸ ಮಾಡುವುದು ಮಾರ್ಕೆಟಿಂಗ್ ನ ಒಂದು ಮುಖ್ಯ ಗುರಿಯಾಗಿದೆ. ಈ ಒಂದು ನಿರ್ಧಾರದ ಹಂತದಲ್ಲಿ ಮಾರಾಟವನ್ನ ನಿರ್ವಹಣೆ ಮಾಡಬೇಕು ಅಥವಾ ಕಾಣಿಸಿಕೊಳ್ಳುವುದು ಮುಖ್ಯವಾದ ಒಂದು ವಿಷಯವಾಗಿರುತ್ತದೆ. ಉದ್ಯೋಗ ವಿವರಣೆಯ ಸ್ಪಷ್ಟತೆ, ಪಾತ್ರದ ನಿರೀಕ್ಷೆಗಳನ್ನ ಸ್ಪಷ್ಟಪಡಿಸಲು ಮತ್ತು ಯಾವುದೇ ಗೊಂದಲಗಳನ್ನ ತಪ್ಪಿಸಲು ಮಾರಾಟಗಾರರ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನ ಉದ್ಯೋಗ ವಿವರಣೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು. ಅಂದರೆ ಮಾರಾಟ ಸಿಬ್ಬಂದಿಯ ಒಂದು ಕಾರ್ಯಗಳು ಯಾವುವು, ಅವರು ಯಾವ ಯಾವ ಕೆಲಸಗಳನ್ನ ಕೈಗೊಳ್ಳಬೇಕು, ಯಾವ ಯಾವ ಕೆಲಸಗಳನ್ನ ಕೈಗೊಳ್ಳಬಾರದು ಎಂಬುವ ಒಂದು ಉದ್ಯೋಗದ ವಿವರಣೆಯನ್ನ ಸ್ಪಷ್ಟವಾಗಿ ನೀಡಬೇಕು. ಅವರು ದಿನನಿತ್ಯದ ಆಧಾರದ ಮೇಲೆ ಎದುರಿಸುವ ವಿವಿಧ ಮಾರಾಟದ ಸಂದರ್ಭಗಳನ್ನು ಹೇಗೆ ನಿರ್ವಹಿಸುವ ಜ್ಞಾನವನ್ನ ಹೊಂದಿರಬೇಕು. ಅದನ್ನು ಕೂಡ ನಾವು ಸ್ಪಷ್ಟತೆಯಿಂದ ವಿವರಿಸಬೇಕು. ಉದ್ಯೋಗದ ಸರಿಯಾದ ವಿಶ್ಲೇಷಣೆ ಮತ್ತು ಮಾರಾಟಗಾರರ ಪಾತ್ರಗಳು ಮಾರಾಟ ಚಟುವಟಿಕೆಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೂಡ ಸಹಾಯವಾಗುತ್ತದೆ. ವೈಯಕ್ತಿಕ ಅಂಶಗಳು, ವ್ಯಕ್ತಿತ್ವ, ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಸಾಮರ್ಥ್ಯಗಳು, ಶಿಕ್ಷಣದ ಮಟ್ಟ, ಮಾರಾಟದ ಯೋಗ್ಯತೆ, ಮಾರಾಟ ಕೌಶಲ್ಯಗಳು, ಪ್ರೇರಣೆ ಮತ್ತು ಬದ್ಧತೆಯ ಮಟ್ಟ,
ಮುಂತಾದ ಮಾರಾಟಗಾರನು ಹೊಂದಿರುವ ವಿವಿಧ ವೈಯಕ್ತಿಕ ಗುಣಲಕ್ಷಣಗಳು ಮಾರಾಟಗಾರರ ಕಾರ್ಯಕ್ಷಮತೆಯ ಮಟ್ಟವನ್ನ ನಿರ್ಧರಿಸುತ್ತದೆ. ಈ ಗುಣಲಕ್ಷಣಗಳು ಮಾರಾಟದ ಕೆಲಸವನ್ನ ನಿರ್ವಹಿಸಲು ಕೂಡ ತುಂಬಾ ಸಹಾಯಕವಾಗಿದೆ. ಯಾವುದೇ ಸಿಬ್ಬಂದಿಗೆ ವೈಯಕ್ತಿಕ ಅಂಶಗಳಲ್ಲಿ ಶ್ರೇಷ್ಠವಾಗಿ ಇಲ್ಲ ಆದಲ್ಲಿ ಗ್ರಾಹಕರನ್ನ ಸೆಳೆಯುವುದು, ಮಾರಾಟ ಮಾಡುವುದರಲ್ಲಿ ಎಡಗುತ್ತಾರೆ. ಈ ಎರಡನ್ನೂ ಅವರು ಕಾರ್ಯವನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ವೈಯಕ್ತಿಕ ಅಂಶಗಳಲ್ಲಿ ಹೆಚ್ಚಿನ ಗಮನ ವಹಿಸಬೇಕಾಗಿರುವುದು ಮತ್ತೊಂದು ವಿಷಯ. ಮಾನವ ಸಂಪನ್ಮೂಲ ನೀತಿಗಳು. ಮಾರಾಟಗಾರನ ನೇಮಕಾತಿ ಮತ್ತು ಆಯ್ಕೆಯ ಮಾನದಂಡಗಳ HR ಪ್ರಕ್ರಿಯೆಗಳನ್ನ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಬೇಕು. ಮಾರುಕಟ್ಟೆ ಮತ್ತು ಉತ್ಪನ್ನದ ವಿವಿಧ ಅಂಶಗಳ ಬಗ್ಗೆ ಮಾರಾಟಗಾರರ ಜ್ಞಾನವನ್ನ ನವೀಕರಿಸಲು ನಡೆಯುತ್ತಿರುವ ತರಬೇತಿ ಕಾರ್ಯಕ್ರಮವು ಅತ್ಯಗತ್ಯವಾಗಿರುತ್ತದೆ. ಇರುವ ಮಾನವ ಸಂಪನ್ಮೂಲವನ್ನ ಹೇಗೆ ಬಳಸಿಕೊಳ್ಳುತ್ತೇವೆ, ಯಾರಿಗೆ ಯಾವ ಒಂದು ಕೆಲಸಗಳನ್ನ ಕೊಡುತ್ತೇವೆ, ಎಲ್ಲವೂ ಕೂಡ HR ಕೆಳಗೆ ಬಂದರೂ ಸಹ ಅವರನ್ನು ಕೂಡ ಎಚ್ಚರಿಸುವುದು ಮಾರಾಟ ನಿರ್ವಹಣೆಯ ಒಂದು ಕಾರ್ಯವಾಗಿರುತ್ತದೆ. ಮಾರಾಟಗಾರರನ್ನ ಮುಂದುವರಿಸಲು ಮಾರಾಟ ವ್ಯವಸ್ಥಾಪಕರು ಉತ್ತಮ ಪ್ರದರ್ಶನಗಳನ್ನ ಸೂಕ್ತವಾಗಿ ಪುರಸ್ಕರಿಸುವುದು ಬಹಳ ಮುಖ್ಯ. ಹಣಕಾಸು ಮತ್ತು ಹಣಕಾಸು ಅಲ್ಲದ ಎರಡು ಪ್ರತಿಫಲಗಳು ಮಾರಾಟಗಾರರನ್ನು ಸ್ಥಿರವಾದ ಉನ್ನತ ಕಾರ್ಯಕ್ಷಮತೆಯತ್ತ ಪ್ರೇರೇಪಿಸುವಲ್ಲಿ ಬಹಳ ದೂರ ಹೋಗುತ್ತದೆ. ಇರುವ ಮಾನವ ಸಂಪನ್ಮೂಲಗಳಿಗೆ ನೀತಿಗಳನ್ನ ಉದ್ದೇಶಿಸಿ, ನೀತಿಗಳನ್ನ ಅಳವಡಿಸಿ ತಕ್ಕ ಹಾಗೆ ಸಂಸ್ಥೆಯ ಗುರಿಗಳನ್ನ ಮುಟ್ಟುವಲ್ಲಿ ಈ ಮಾನವ ಸಂಪನ್ಮೂಲ ನೀತಿಗಳು ಕೂಡ ಸಹಾಯ ಮಾಡಬೇಕು. ಈ ಎಲ್ಲಾ ಒಂದು ವಿಷಯಗಳ ಬಗ್ಗೆ ನಾವು ಹಂತ 2ರಲ್ಲಿ ತಿಳಿದುಕೊಂಡು ನಂತರ ನಿರ್ವಹಣಾ ಕಾರ್ಯಕ್ರಮವನ್ನ ಅಥವಾ ಆಡಳಿತ ಮಾರಾಟ ನಿರ್ವಹಣಾ ಕಾರ್ಯಕ್ರಮವನ್ನ ನಿರ್ವಹಿಸಬೇಕಾಗುತ್ತದೆ. ಈಗ ಕೊನೆಯ ಹಂತ ಕಾರ್ಯತಂತ್ರದ ಮಾರಾಟ ನಿರ್ವಹಣೆ ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ನಿಯಂತ್ರಣ. ಮೊದಲನೇ ಹಂತದಲ್ಲಿ ಎಲ್ಲಾ ಕಾರ್ಯಗಳನ್ನ ನಾವು ರೂಪಿಸುತ್ತೇವೆ. 2ನೇ ಹಂತದಲ್ಲಿ ರೂಪಿಸಿದ ಕಾರ್ಯಗಳ ಒಂದು ಆಡಳಿತ ಅಡ್ಮಿನಿಸ್ಟ್ರೇಷನ್ ಹೇಗಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ. 3ನೇ ಹಂತದಲ್ಲಿ ಈ ಕಾರ್ಯತಂತ್ರದ ಮಾರಾಟ ನಿರ್ವಹಣೆಯ ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ನಿಯಂತ್ರಣವನ್ನು ಹೇಗೆ ಮುಂದುವರೆದ ಭಾಗವನ್ನು ಇಲ್ಲಿ ನಾವು ನೋಡುತ್ತೇವೆ. ಮಾರಾಟ ನಿರ್ವಹಣಾ ಕಾರ್ಯಕ್ರಮವು ಅಪೇಕ್ಷಿತ ಫಲಿತಾಂಶವನ್ನು ಉತ್ಪಾದಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಕಾರ್ಯತಂತ್ರದ ಯೋಜನೆಯಲ್ಲಿ ಹೇಳಲಾದ ರೀತಿಯಲ್ಲಿ ಅದರ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುವುದು ಮಾರಾಟ ವ್ಯವಸ್ಥಾಪಕರಿಗೆ ಮುಖ್ಯವಾಗಿದೆ. ಮಾರಾಟದ ವ್ಯವಸ್ಥಾಪಕರು ಪರಿಸರ ಬದಲಾವಣೆಗಳ ಮೇಲೆ ನಿಕಟವಾಗಿ ನಿಗಾ ಇಡಬೇಕು. ಈ ಬೆಳಕಿನಲ್ಲಿ ಮಾರಾಟ ಯೋಜನೆಗಳಿಗೆ ಕಾಲಕಾಲಕ್ಕೆ ಕೆಲವು ಹೊಂದಾಣಿಕೆಗಳು ಬೇಕಾಗಬಹುದು. ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿವಿಧ ಕಾರ್ಯಕ್ಷಮತೆಯ ನಿಯತಾಂಕಗಳನ್ನು ಅಳೆಯುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಗಳು ನಡೆಸಿದ 3 ಮೂಲಭೂತ ವಿಶ್ಲೇಷಣೆಗಳು ಹೇಗಿವೆ? ಈಗ ನಾವು ಈ ಹಂತದಲ್ಲಿ ಮೌಲ್ಯಮಾಪನವನ್ನು ಮಾಡಿ ಅದನ್ನ ಹೇಗೆ ನಿಯಂತ್ರಿಸುವುದೆಂದು ತಿಳಿದುಕೊಳ್ಳುತ್ತೇವೆ. ಈ ಮೌಲ್ಯಮಾಪನ ಮಾಡಬೇಕಾದರೆ ಎಲ್ಲವನ್ನೂ ಕೂಡ ಮೌಲ್ಯಮಾಪನ ಮಾಡುವುದು ಕೂಡ ತುಂಬಾ ಕಷ್ಟಕರ ವಿಷಯ. ಸೇಲ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮುಖ್ಯವಾಗಿ ಮಾರಾಟವನ್ನ ವಿಶ್ಲೇಷಣೆ ಮಾಡುವುದಾಗಿರಬಹುದು, ವೆಚ್ಚ ವಿಶ್ಲೇಷಣೆಯ ಮಾರಾಟ ಮಾಡುವುದಾಗಿರಬಹುದು, ಅಥವಾ ವರ್ತನೆಯ ವಿಶ್ಲೇಷಣೆಯ ಬಗ್ಗೆ ಹೇಗೆ ನಾವು ಮಾಡುತ್ತೇವೆ ಎಂಬುದನ್ನ 3ನೇ ಹಂತದಲ್ಲಿ ತಿಳಿದುಕೊಳ್ಳುತ್ತೇವೆ. ಈಗ ಮಾರಾಟದ ವಿಶ್ಲೇಷಣೆ. ಮಾರಾಟದ ವಿಶ್ಲೇಷಣೆಯಲ್ಲಿ ಒಟ್ಟು ಮಾರಾಟದ ಪ್ರದೇಶವನ್ನು ಉತ್ಪನ್ನದ ಪ್ರಕಾರ ಮತ್ತು ಗ್ರಾಹಕರ ಪ್ರಕಾರದ ಕೋಟಾಗಳು ಮತ್ತು ಹೇಳಲಾದ ಪ್ರದೇಶಗಳಲ್ಲಿನ ಮುನ್ಸೂಚನೆಯ ಮಾರಾಟಗಳ ನಡುವಿನ ಹೋಲಿಕೆಯನ್ನ ವಿಭಜಿಸುವುದು ಒಂದು ಅಭ್ಯಾಸವಾಗಿದೆ. ಯಾವುದೇ ವ್ಯತ್ಯಾಸವಿದ್ದಲ್ಲಿ ಆ ವ್ಯತ್ಯಾಸವನ್ನ ನಿವಾರಿಸಲು ಪೂರ್ವಭಾವಿ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಈ ಚಟುವಟಿಕೆಗಳ ಒಡೆಯುವಿಕೆಯು ಮಾಡಲು ಉತ್ತಮ ಅವಕಾಶವನ್ನ ಒದಗಿಸುತ್ತದೆ. 2ನೇ ವಿಶ್ಲೇಷಣೆ ವೆಚ್ಚವ. ಮಾರಾಟ ವ್ಯವಸ್ಥಾಪಕರು ಪ್ರತಿ ಮಾರಾಟಗಾರ, ಉತ್ಪನ್ನ ಲೈನ್, ಮಾರಾಟ ಪ್ರದೇಶ ಮತ್ತು ಗ್ರಾಹಕರ ಪ್ರಕಾರಕ್ಕೆ ಸಂಬಂಧಿಸಿದ ವಿವಿಧ ವೆಚ್ಚಗಳನ್ನ ಕೆಲಸ ಮಾಡುತ್ತಾರೆ. ಗ್ರಾಹಕರ ಲಾಭದಾಯಕತೆ ಮತ್ತು ಪ್ರತಿ
ವಿಭಾಗದಲ್ಲಿ ಲಾಭದಾಯಕತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಡೇಟಾವನ್ನು ಮಾರಾಟದ ವಿಶ್ಲೇಷಣೆಯ ಡೇಟಾಗೆ ಸಂಯೋಜಿಸಲಾಗುತ್ತದೆ. ನಿರ್ದಿಷ್ಟ ಘಟಕದ ವೆಚ್ಚವು ಹೆಚ್ಚು ಅಥವಾ ಕಡಿಮೆ ಇದ್ದಲ್ಲಿ ಅಗತ್ಯವನ್ನ ಸರಿಪಡಿಸುವ ಕಾರ್ಯಕ್ರಮವನ್ನ ಈ ಒಂದು ಮೂರನೇ ಹಂತದಲ್ಲಿ ಹತ್ತನೆಯ ವಿಶ್ಲೇಷಣೆ. ಇಲ್ಲಿ ನಾವು ಮಾರಾಟಗಾರನ ಉದ್ಯೋಗ ಸಂಬಂಧಿತ ನಡವಳಿಕೆಯನ್ನ ಸ್ವಯಂ ಮೌಲ್ಯಮಾಪನ, ಕ್ಷೇತ್ರ ಅವಲೋಕನಗಳು, ಗ್ರಾಹಕರ ಪ್ರತಿಕ್ರಿಯೆ ನಮೂನೆಗಳು, ಮೇಲ್ವಿಚಾರಕ ರೇಟಿಂಗ್ಗಳು ಮತ್ತು ಅವನ ಅಥವಾ ಅವಳ ಪರಿಣಾಮದಂತಹ ವಿವಿಧ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಮಾರಾಟಗಾರನ ಉದ್ಯೋಗ ಸಂಬಂಧಿತ ನಡವಳಿಕೆಗಳನ್ನ ಇಲ್ಲಿ ಮೌಲ್ಯಮಾಪನ ಮಾಡ್ತೀವಿ. ಮೌಲ್ಯಮಾಪನ ಮಾಡಾದ್ಮೇಲೆ ಅದನ್ನ ಅವರಿಗೆ ತಿಳಿಸಿ ಪ್ರದರ್ಶನ ನೀಡುವವರನ್ನ ನಾವು ಪ್ರೋತ್ಸಾಹಿಸಬೇಕು. ಜೊತೆಗೆ ಉತ್ತಮ ಪ್ರದರ್ಶನ ನೀಡುವವರನ್ನ ಕೂಡ ಹೆಚ್ಚಾಗಿ ನಾವು ಪ್ರೋತ್ಸಾಹಿಸಬೇಕು. ಇಲ್ಲಿಗೆ ಮಾರಾಟ ನಿರ್ವಹಣೆಯ ಪ್ರಕ್ರಿಯೆ ಅಥವಾ ಹಂತಗಳು ಮುಗಿದವು. ಒಟ್ಟು 3 ಹಂತಗಳಿವೆ. ಮೊದಲನೇ ಹಂತದಲ್ಲಿ ಹೇಗೆ ಒಂದು ಮಾರಾಟ ನಿರ್ವಹಣೆಯನ್ನ ರೂಪಿಸುತ್ತೇವೆ, ನಂತರದಲ್ಲಿ ಹೇಗೆ ನಿರ್ವಹಿಸುತ್ತೇವೆ, ಅದನ್ನ ಹೇಗೆ ವಿಶ್ಲೇಷಣೆ ಮಾಡುತ್ತೇವೆ ಎಂದು ನೋಡಿದ್ದೇವೆ. ಈಗ ಮಾರಾಟ ನಿರ್ವಹಣೆಯ ಪ್ರವೃತ್ತಿಗಳನ್ನ ತಿಳಿದುಕೊಳ್ಳೋಣ. ಈ ವಿಶ್ವದ ಸಮಕಾಲೀನ ವ್ಯವಹಾರಗಳು ಉನ್ನತ ಮಟ್ಟದ ಚಂಚಲತೆ, ಅನಿಶ್ಚಿತತೆ, ಸಂಕೀರ್ಣತೆ ಮತ್ತು ಅಸ್ಪಷ್ಟತೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ಅತ್ಯಂತ ವಿಚಿತ್ರಾಕಾರಕ ವ್ಯಾಪಾರ ಪರಿಸರದಲ್ಲಿ ಬದುಕಲು ಮಾರಾಟ ವ್ಯವಸ್ಥಾಪಕರು ನಿರಂತರವಾಗಿ ಉದಯೋನ್ಮುಖ ಪ್ರವೃತ್ತಿಗಳನ್ನ ಸ್ಕ್ಯಾನ್ ಮಾಡಬೇಕು. ಯಾವಾಗಲೂ ಕೂಡ ಮಾರ್ಕೆಟಿಂಗ್ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ದಿನೇ ದಿನೇ ನಿರಂತರವಾಗಿ ಇದು ಅನೇಕ ಪ್ರವೃತ್ತಿಗಳನ್ನ ಪಡೆಯುತ್ತಿರುತ್ತದೆ. ಈ ಅನೇಕ ಪ್ರವೃತ್ತಿಗಳು ಕೂಡ ಮಾರ್ಕೆಟಿಂಗ್ ನ ಬೆಳವಣಿಗೆಯಲ್ಲಿ ಮುಖ್ಯವಾದ ಕಾರಣವನ್ನ ವಹಿಸುತ್ತದೆ. ಈ ಉದಯೋನ್ಮುಖ ಪ್ರವೃತ್ತಿಗಳು ಯಾವುವೆಂದರೆ ಜಾಗತಿಕ ಮಾರಾಟಗಳು, ತಾಂತ್ರಿಕ ಪ್ರಗತಿಗಳು, ವೈವಿಧ್ಯಮಯ ಸೇಲ್ಸ್ ಫೋರ್ಸ್, ಓಮ್ನಿ ಚಾನೆಲ್ ಮ್ಯಾನೇಜ್ಮೆಂಟ್ ಮತ್ತು ಈ ಮಾರಾಟ. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಂದರೆ ಮಾರಾಟ ನಿರ್ವಹಣೆಯನ್ನು ನಾವು ದೇಶಾದ್ಯಂತ ಉತ್ಪಾದಿಸಲು ಅಥವಾ ನಿರೂಪಿಸಲು ಪ್ರಯತ್ನಿಸಿದಾಗ ಈ ಕೆಳಗಿನ ಹಂತಗಳನ್ನ ಅರ್ಥೈಸಿಕೊಂಡು ನಂತರ ಅಳವಡಿಸಿಕೊಳ್ಳುವುದು ಮುಖ್ಯವಾದ ಒಂದು ಉದ್ದೇಶ. ಜಾಗತಿಕ ಮಾರುಕಟ್ಟೆಗಳು. ಜಾಗತಿಕವಾಗಿ ಸಂಪರ್ಕ ಹೊಂದಿದ ಆರ್ಥಿಕತೆಗಳ ಏರಿಕೆಯೊಂದಿಗೆ ಕಂಪನಿಗಳು ರಾಷ್ಟ್ರೀಯ ಗಡಿಗಳಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ವಿಸ್ತರಿಸಲು ಪ್ರಾರಂಭಿಸಿವೆ. ಉತ್ಪನ್ನಗಳನ್ನು ವಿದೇಶಗಳಲ್ಲಿ ಮಾರಾಟ ಮಾಡುವಾಗ ಮಾರಾಟ ವ್ಯವಸ್ಥಾಪಕರು ಸಂಸ್ಕೃತಿ, ಕಾನೂನುಗಳು, ಗ್ರಾಹಕರ ಆದ್ಯತೆಗಳು, ಸಮಾಲೋಚನಾ ಶೈಲಿ ಇತ್ಯಾದಿಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗಬಹುದು. ಮಾರಾಟದ ವ್ಯವಸ್ಥಾಪಕರು ವ್ಯಾಪಾರ ಅವಕಾಶಗಳನ್ನ ಪಡೆಯಲು ತಮ್ಮ ಮಾರಾಟ ತಂತ್ರಗಳನ್ನ ರೂಪಿಸುವಾಗ ಜಾಗತಿಕ ಪ್ರತಿಸ್ಪರ್ಧಿಗಳನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ನಂತರ ಅವರು ಜಾಗತಿಕ ಮಾರುಕಟ್ಟೆಗಳಿಗೆ ಎಂಟ್ರಿ ಆಗುವುದು ಅಥವಾ ಉದ್ಭವಿಸುವುದು ಈಸಿ ಆಗುತ್ತದೆ. ಎರಡನೇ ಒಂದು ಸ್ಕ್ಯಾನಿಂಗ್ ಮಾಡಬೇಕಾದ ವಿಷಯ ತಾಂತ್ರಿಕ ಪ್ರಗತಿಗಳು. ಉದಯೋನ್ಮುಖ ಡಿಜಿಟಲ್ ತಂತ್ರಜ್ಞಾನಗಳು ಆಧುನಿಕ ಗ್ರಾಹಕರಿಗೆ ಹೊಸ ಉತ್ಪನ್ನಗಳ ಬಿಡುಗಡೆ, ವಿವಿಧ ಉತ್ಪನ್ನಗಳ ಬೆಲೆ, ವಿವಿಧ ಉತ್ಪನ್ನಗಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ಹಿಂದಿಗಿಂತಲೂ ಹೆಚ್ಚು ಅರಿವು ಮೂಡಿಸಿದೆ. ಗ್ರಾಹಕರು ಆನ್ಲೈನ್ ಅಲ್ಲಿ ಬ್ರ್ಯಾಂಡ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಪ್ರವೇಶಿಸಬಹುದು. ಇಂಟರ್ನೆಟ್ ಆಧಾರಿತ ವಿಷಯ ಬಳಕೆ ಗ್ರಾಹಕರಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ. ಮಾರುಕಟ್ಟೆದಾರರು ತಮ್ಮ ಗ್ರಾಹಕರು, ಸ್ಪರ್ಧಿಗಳು, ಮಾರುಕಟ್ಟೆ ಪ್ರವೃತ್ತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲು ಮತ್ತು ತಮ್ಮ ಗ್ರಾಹಕರಿಗೆ ಉತ್ತಮ ಮೌಲ್ಯವನ್ನು ನೀಡುವ ಕಸ್ಟಮೈಸ್ ಮಾಡಿದ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ತಂತ್ರಜ್ಞಾನವನ್ನ ಬಳಸಿಕೊಳ್ಳುತ್ತಾರೆ. ಸೇಲ್ಸ್ ಮ್ಯಾನೇಜರ್ಗಳು ಸ್ಪರ್ಧೆಯನ್ನ ಪರಿಣಾಮಕಾರಿಯಾಗಿ ಮತ್ತು ವೆಚ್ಚ ಪರಿಣಾಮಕಾರಿ ರೀತಿಯಲ್ಲಿ ಎದುರಿಸಲು ಇತ್ತೀಚಿನ ಮಾರಾಟ ಮತ್ತು CRM ಸಾಫ್ಟ್ವೇರ್ಗಳು, ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ಗಳಿಗೆ ಇತ್ಯಾದಿಗಳ ರೂಪದಲ್ಲಿ ತಂತ್ರಜ್ಞಾನವನ್ನ ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿದ್ದಾರೆ. ತಂತ್ರಜ್ಞಾನವು ಎಲ್ಲೆಡೆ ಆವರಿಸುತ್ತಿರುವುದರಿಂದ ಈ ತಾಂತ್ರಿಕ ಪ್ರಗತಿಗಳು ಹೆಚ್ಚಾಗಿರುವುದರಿಂದ ಅವುಗಳನ್ನ ಅನುಸರಿಸಿ ಅದನ್ನು ಕೂಡ ಬಳಸಿಕೊಳ್ಳುವುದು ಮಾರಾಟ ನಿರ್ವಹಣೆಯ ಮತ್ತೊಂದು ಪ್ರವೃತ್ತಿ ಆಗಿದೆ. ವೈವಿಧ್ಯಮಯ ಸೇಲ್ಸ್ ಫೋರ್ಸ್. ಆಧುನಿಕ ದಿನದ ಮಾರಾಟ ಪಡೆಯು ವೈವಿಧ್ಯಮಯ ಹಿನ್ನೆಲೆ, ಲಿಂಗ, ವಯಸ್ಸು, ಸಂಸ್ಕೃತಿ, ಶಿಕ್ಷಣ ಇತ್ಯಾದಿಗಳನ್ನು ಹೊಂದಿರುವ ವ್ಯಕ್ತಿಗಳನ್ನ ಒಳಗೊಂಡಿರುತ್ತದೆ. ಈ ವೈವಿಧ್ಯತೆಯು ಮಾರಾಟಗಾರರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳಲ್ಲಿ ವ್ಯತ್ಯಾಸಗಳನ್ನ ತರುತ್ತದೆ.
ಮಾರಾಟ ವ್ಯವಸ್ಥಾಪಕರು ಈ ವ್ಯತ್ಯಾಸಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅರ್ಥ ಮಾಡಿಕೊಳ್ಳಬೇಕು. ಸೇಲ್ಸ್ ಫೋರ್ಸ್ ಅಲ್ಲೂ ಕೂಡ ನಾವು ವಿವಿಧ ರೀತಿಯ ಮಾರಾಟ ಸಿಬ್ಬಂದಿ ವರ್ಗದವರನ್ನ ಹೊಂದಿರುತ್ತೇವೆ. ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಅವರ ಸಂಸ್ಕೃತಿಗಳಾಗಿರಬಹುದು, ಶಿಕ್ಷಣದ ವಿಚಾರಗಳಾಗಿರಬಹುದು, ಅವರ ಹಿನ್ನೆಲೆ ಆಗಿರಬಹುದು, ವೈವಿಧ್ಯಮಯವಾಗಿರುತ್ತದೆ. ವೈವಿಧ್ಯಮಯವಾಗಿದ್ದಾಗ ಅದರಲ್ಲಿ ವ್ಯತ್ಯಾಸಗಳು ಸಹ ಹೆಚ್ಚಾಗಿರುತ್ತದೆ. ಆ ಒಂದು ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸುವುದು ಇಲ್ಲಿ ಮತ್ತೊಂದು ಪ್ರವೃತ್ತಿ. ಓಮ್ನಿ ಚಾನಲ್ ಮ್ಯಾನೇಜ್ಮೆಂಟ್. ಓಮ್ನಿ ಚಾನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಓಮ್ನಿ ಚಾನಲ್ ಇದು ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಕೂಡ ಶಾಪಿಂಗ್ ಮಾಡಲು ಉತ್ತಮವಾದ ಅನುಭವವನ್ನ ಗ್ರಾಹಕರಿಗೆ ಬಹು ಚಾನಲ್ ಮಾರ್ಗವನ್ನು ಹೆಚ್ಚಾಗಿ ಇಲ್ಲಿ ಅಳವಡಿಸಿಕೊಳ್ಳುತ್ತವೆ. ಓಮ್ನಿ ಚಾನಲ್ ಬಳಕೆ ಚಾನಲ್ ವೆಚ್ಚದಲ್ಲಿ ಕಡಿತ, ಉತ್ತಮ ಮಾರುಕಟ್ಟೆ ವ್ಯಾಪ್ತಿ ಯೋಜನೆಗಳನ್ನ ನೀಡುತ್ತದೆ. ಅದ್ಯಾಗೋ ಓಮ್ನಿ ಚಾನಲ್ ಅನ್ನು ಬಳಸುವ ಒಂದು ಫ್ಲಿಪ್ ಸೈಡ್ ಎಂದರೆ ಎರಡು ಅಥವಾ ಹೆಚ್ಚಿನ ಚಾನಲ್ಗಳ ನಡುವೆ ಸಂಘರ್ಷಗಳ ಹೊರಹೊಮ್ಮುವಿಕೆಗೆ ಕಾರಣವಾಗುತ್ತದೆ. ಅಂತಹ ವಿವಾದಗಳನ್ನ ನಿರ್ವಹಿಸಲು ಮಾರಾಟ ವ್ಯವಸ್ಥಾಪಕರು ವಿವಿಧ ಸಂಘರ್ಷ ಪರಿಹಾರ ತಂತ್ರಗಳನ್ನ ಬಳಸಬೇಕು. ಓಮ್ನಿ ಚಾನಲ್ ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿ ವಿಧಾನಗಳು ಇರುವುದರಿಂದ ಕೆಲವೊಮ್ಮೆ ಸಂಘರ್ಷ ನಡೆಯುವುದು ಸಾಧ್ಯವಾಗುತ್ತದೆ. ಅಂತಹ ಸಮಯದಲ್ಲಿ ಅದನ್ನು ಕೂಡ ನಿರ್ವಹಿಸಿ ಮುನ್ನುಗ್ಗುವುದು ಮತ್ತೊಂದು ಪ್ರವೃತ್ತಿ ಆಗಿರುತ್ತದೆ. ಈ ಮಾರಾಟ ಅಥವಾ ಎಲೆಕ್ಟ್ರಾನಿಕ್ ಮಾರಾಟ ಹೆಚ್ಚಿದ ಇಂಟರ್ನೆಟ್ ನುಗ್ಗುವಿಕೆಯಿಂದ ಪ್ರತಿಯೊಂದು ಕೆಲಸಕ್ಕೂ ದಿನನಿತ್ಯದ ಕೆಲಸಗಳಲ್ಲಿ ಗ್ರಾಹಕರು ಈ ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಹೆಚ್ಚು ಗ್ರಾಹಕರು ಕಂಪನಿಗಳು ಅವುಗಳನ್ನು ಆನ್ಲೈನ್ ಅಲ್ಲಿ ಮಾರಾಟ ಮಾಡಲು ನಿರೀಕ್ಷಿಸುತ್ತಾರೆ. ಈವನ್ ಗ್ರಾಹಕರ ಆಸೆಗಳು ಕೂಡ ಬದಲಾಗಿದೆ. ಹೆಚ್ಚಿನದಾಗಿ ಅವರು ಕೂಡ ಆನ್ಲೈನ್ ಖರೀದಿಯ ಬ್ರ್ಯಾಂಡ್ಗಳ ಒಂದು ಪ್ರೇಕ್ಷಣೀಯ ಗ್ರಾಹಕರು ಕೂಡ ಸಕ್ರಿಯವಾಗಿ ಈ ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಇಷ್ಟು ಪ್ರವೃತ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿಯನ್ನ ಮಾಡಿಕೊಳ್ಳಬೇಕು. ಈ ಒಂದು ತರಗತಿಯಲ್ಲಿ ನಾವು ಮಾರಾಟ ನಿರ್ವಹಣೆ ಸೇಲ್ಸ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮಾರಾಟವು ಮಾರ್ಕೆಟಿಂಗ್ ನ ಏಕೈಕ ಕಾರ್ಯವಾಗಿದ್ದು ಅದು ಸಂಸ್ಥೆಗೆ ಆದಾಯವನ್ನು ತರುತ್ತದೆ, ಜೊತೆಗೆ ವಸ್ತುಗಳ ಸಂಪೂರ್ಣ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತದೆ. ಮಾರಾಟಗಾರರು ಸಂಸ್ಥೆ ಮತ್ತು ಅದರ ಗ್ರಾಹಕರ ನಡುವಿನ ಲಿಂಕ್ ಮಾಡುವ ಪಿನ್ ಆಗಿ ಇಲ್ಲಿ ಅವರು ಕಾರ್ಯನಿರ್ವಹಿಸುತ್ತಾರೆ. ಮಾರಾಟ ನಿರ್ವಹಣೆಯ ಮೂಲತಃ ವ್ಯಾಪಾರರ ಮಾರಾಟಗಾರರ ಪ್ರಯತ್ನಗಳನ್ನ ನಿರ್ದೇಶಿಸುವ ಕಾರ್ಯವಾಗಿದೆ ಎಂದು ನಾವು ಮಾರಾಟ ನಿರ್ವಹಣೆಯಲ್ಲಿ ಹೇಳಬಹುದು. ಆಧುನಿಕ ಕಾಲದಲ್ಲಿ ಅದ್ಯಾಗೋ ಮಾರಾಟ ಕಾರ್ಯದ ವಿಶಾಲ ದೃಷ್ಟಿಕೋನವು ವ್ಯಾಪಾರಗಳೊಂದಿಗೆ ಹೆಚ್ಚು ಜನಪ್ರಿಯವಾಗಿದೆ. ಅಂತೆಯೇ ಮಾರಾಟ ನಿರ್ವಹಣೆಯು ಮಾರಾಟ ಸಿಬ್ಬಂದಿಯ ಅಭಿವೃದ್ಧಿ, ಮಾರಾಟ ಸಂಬಂಧಿತ ಕಾರ್ಯಾಚರಣೆಗಳನ್ನ ನಿರ್ವಹಿಸುವುದು ಮತ್ತು ವ್ಯಾಪಾರದ ಮಾರಾಟ ಗುರಿಗಳನ್ನ ಪರಿಣಾಮಕಾರಿಯಾಗಿ ಸಾಧಿಸುವ ಮಾರಾಟ ತಂತ್ರಗಳ ಅನುಷ್ಠಾನಕ್ಕೆ ಸಂಬಂಧಿಸಿದೆ. ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟದ ಚಟುವಟಿಕೆಗಳ ವ್ಯಾಪ್ತಿಯು ಮಾರಾಟದ ಮುನ್ಸೂಚನೆ ಮತ್ತು ಬಜೆಟ್, ಮಾರಾಟ ತಂಡದ ರಚನೆ, ಮಾನವ ಶಕ್ತಿ ಯೋಜನೆ ಮತ್ತು ನೇಮಕಾತಿ, ಮಾರಾಟ ತರಬೇತಿ, ಮಾರಾಟ ಪ್ರದೇಶಗಳು ಮತ್ತು ಮಾರಾಟ ಪಡೆಯ ನಿರ್ವಹಣೆಯ ಸುತ್ತ ಸುತ್ತುತ್ತದೆ. ಅನೇಕ ಬಾರಿ ಮಾರಾಟ ಮತ್ತು ಮಾರ್ಕೆಟಿಂಗ್ ಅನ್ನು ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ, ಆದರೆ ಅವುಗಳ ನಡುವೆ ಅನೇಕ ವ್ಯತ್ಯಾಸಗಳಿವೆ. ಮಾರಾಟವು ಮಾರ್ಕೆಟಿಂಗ್ ನ ಒಂದು ಭಾಗ. ಬೆಲೆಗೆ ಬದಲಾಗುವುದು ಮಾರ್ಕೆಟಿಂಗ್. ಉದಾಹರಣೆಗೆ, ಒಬ್ಬನು ಒಂದು ಜೊತೆ ಶೂಗಳನ್ನು ಖರೀದಿಸಲು ಅಂಗಡಿಗೆ ಹೋಗುತ್ತಾನೆ ಮತ್ತು ಅಂಗಡಿಯವನು ಅವನಿಗೆ ಪಾವತಿಸಿದ ಬೆಲೆಗೆ ಬದಲಾಗಿ ಶೂಗಳನ್ನು ಮಾರುತ್ತಾನೆ. ಮಾರ್ಕೆಟಿಂಗ್ ವ್ಯಾಪ್ತಿ ಹೆಚ್ಚು ವಿಸ್ತಾರವಾಗಿದೆ. ಇದು ಗ್ರಾಹಕರ ಅಗತ್ಯತೆಗಳು ಮತ್ತು ಅಗತ್ಯಗಳನ್ನ ನಿರ್ಧರಿಸುವುದರೊಂದಿಗೆ ಪ್ರಾರಂಭವಾಗುವ ಕಾರ್ಯವಾಗಿದೆ ಮತ್ತು ಗ್ರಾಹಕರ ತೃಪ್ತಿ ಮತ್ತು ಪ್ರತಿಕ್ರಿಯೆಯೊಂದಿಗೆ ಕೊನೆಗೊಳ್ಳುತ್ತದೆ. ಮಾರಾಟ ನಿರ್ವಹಣಾ ಪ್ರಕ್ರಿಯೆಯು ಯೋಜನೆ, ಸಂಘಟನೆ, ಸಿಬ್ಬಂದಿ ಮತ್ತು ಅವರ ತರಬೇತಿ,
ಪ್ರಮುಖ ಮತ್ತು ನಿಯಂತ್ರಣದ ನಿರ್ವಹಣಾ ಪ್ರಕ್ರಿಯೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಪರಿಣಾಮಕಾರಿಯಾಗಿ ಮತ್ತೊಂದು ಪರಿಣಾಮಕಾರ ರೀತಿಯಲ್ಲಿ ಮಾರಾಟಗಾರರ ಉದ್ದೇಶಗಳು ಮತ್ತು ಗುರಿಗಳನ್ನು ಸಾಧಿಸುವುದು ಈ ಒಂದು ಮಾರಾಟ ನಿರ್ವಹಣೆಯ ಕೆಲಸಕ್ಕೆ ಸಂಬಂಧಿಸಿದೆ. ಈ ಒಂದು ವ್ಯಾಪಾರ ಪರಿಸರದಲ್ಲಿ ಬದುಕಲು ಮಾರಾಟ ವ್ಯವಸ್ಥಾಪಕರು ಜಾಗತಿಕ ಮಾರುಕಟ್ಟೆ ಪರಿಸ್ಥಿತಿಗಳಾಗಿರಬಹುದು, ತಾಂತ್ರಿಕ ಪ್ರಗತಿಗಳಾಗಿರಬಹುದು ಅಥವಾ ವೈವಿಧ್ಯಮಯ ಉದ್ಯೋಗಿಗಳಾಗಿರಬಹುದು, ಓಮ್ಲಿ ಚಾನೆಲ್ ನಿರ್ವಹಣೆ ಮತ್ತು ಈ ಮಾರಾಟದಂತಹ ಉದಯೋನ್ಮುಖ ಪ್ರವೃತ್ತಿಗಳನ್ನ ನಿರಂತರವಾಗಿ ಸ್ಕ್ಯಾನ್ ಮಾಡಲೇಬೇಕು. ಸ್ಕ್ಯಾನ್ ಮಾಡುತ್ತಾ ಅದನ್ನ ಅಳವಡಿಸಿಕೊಳ್ಳಬೇಕು. ಈ ದಿನದ ತರಗತಿಯಲ್ಲಿ ನಾವು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮಾರಾಟ ನಿರ್ವಹಣೆಯಲ್ಲಿ ಅನೇಕ ಅಂಶಗಳನ್ನ ಚರ್ಚಿಸಿದ್ದೇವೆ. ಚರ್ಚಿಸಿದ ನಂತರ ನಮಗೆ ತಿಳಿಯುವುದೇನೆಂದರೆ ಗ್ರಾಹಕರ ನಿರ್ವಹಣೆ ಮಾಡುವುದು ಅತ್ಯವಾದ ಕೆಲಸವಾಗಿದೆ. ಈ ದಿನದ ತರಗತಿಗೆ ಧನ್ಯವಾದಗಳು.